ಈ ಹಿಂದಿನ ದಿವಸ ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಮಥುರೆಗೆ ಬಂದು ಅಲ್ಲಿಂದ ಆ ಧನುರ್ಯಾಗ ನಡೆಯುವಂತಹ ಸಭಾ ಮಂಟಪಕ್ಕೆ ಬಂದು ಅಲ್ಲಿ ಹೆಬ್ಬಾಗಿಲಲ್ಲಿ ನಿಂತಹ ಕುವಲಯ ಕ್ರೀಡಾ ಅಂತ ಏನು ಆನೆ ಇತ್ತಲ್ಲ, ಆ ಆನೆಯನ್ನ ಸಂಹಾರ ಮಾಡಿದಂತಹ ಕಥೆಯನ್ನು ನಾವು ನಿನ್ನೆ ನೋಡಿದ್ವಿ. ಅದರ ಬಳಿಕ ನಾವು ಈಗ ನೋಡಬೇಕಾದಂಥ ಕಥೆ ಮುಷ್ಟಿಕಾ ಮತ್ತು ಚಾಣೂರ ಇವರಿಬ್ಬರ ವಧೆಯ ಕಥೆಯನ್ನು ಇವತ್ತು ನೋಡಬೇಕಾಗಿದೆ. ಆ ಕುವಲಯ ಕ್ರೀಡದ ವಧೆಯನ್ನು ನಾವು ನೋಡುವಾಗ ಆ ಆನೆ ಯಾವ ರಾಕ್ಷಸನ ಅವತಾರ ಇತ್ಯಾದಿ ಅದನ್ನ ಮುಂದೆ ನೋಡಬೇಕು ಅಂತ ಹೇಳಿದ್ದೆ. ಅದೊಂದು ಅಂಶ ಬಾಕಿ ಉಳಿದಿದೆ. ಮತ್ತೆ ಆ ಆನೆಯ ಮಾವುತ ಏನಿದ್ದಲ್ಲ, ಅವನು ಈಶ್ವರನ ವರದಿಂದ ದುರಹಂಕಾರಿಯಾಗಿದ್ದ ಮತ್ತು ಯಾರಿಗೂ ಕೂಡ ಅವನನ್ನು ಕೊಲ್ಲೋದು ಅಸಾಧ್ಯವಾಗಿತ್ತು. ಬಾಗಿಲಲ್ಲಿ ನಿಂತ್ಕೋಬೇಡ, ನಮಗೆ ದಾರಿ ಬಿಡು ಅಂತ ಕೃಷ್ಣ ಅವನನ್ನು ಕೇಳಿದಾಗ ಅವನು ದುರಹಂಕಾರದಿಂದ ಕೃಷ್ಣನಿಗೆ ದಾರಿ ಬಿಡಲಿಲ್ಲ. ದಾರಿ ಬಿಡದೇ ಇದ್ದಾಗ ಕೃಷ್ಣ ಆ ಆನೆಯನ್ನ ಕೊಂದು, ಕೃಷ್ಣ ಮತ್ತು ಬಲರಾಮ ಇಬ್ರು ಸೇರಿ ಆನೆಯನ್ನು ಕೊಂದು ಅದೇ ದಂತದಿಂದಲೇ ಆ ಮಾವುತನನ್ನು ಕೂಡ ಸಂಹರಿಸಿದ. ಆ ಎರಡು ದಂತಗಳನ್ನು ಅವರು ತೆಗೆದುಕೊಂಡು ಕಂಸನ ಆ ಧನುರ್ಯಾಗ ನಡೆಯುವಂತಹ ಸಭಾಮಂಟಪಕ್ಕೆ ಪ್ರವೇಶ ಮಾಡಿದರು. ಮುಷ್ಟಿಕಾ ಮತ್ತು ಚಾಣೂರ ಅವರಿಬ್ಬರೊಂದಿಗೆ ಈ ಬಲರಾಮ ಮತ್ತು ಕೃಷ್ಣ ಅವರಿಬ್ಬರಿಗೂ ಯುದ್ಧ ಪ್ರಾರಂಭ ಆಯಿತು. ಆ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮೊದಲು ನಾವು ಅಲ್ಲಿ ಕೆಲವು ಸಂಗತಿಗಳನ್ನು ನೋಡ್ತೀವಿ. ಆ ದ್ವಂದ್ವ ಯುದ್ಧದ ಬಗ್ಗೆ ಇರುವಂತಹ ಕೆಲವು ನಿಯಮಗಳು ಮತ್ತು ಆ ಯಾದವರಲ್ಲಿ ಹಿರಿಯರಾದಂಥವರು ಆ ನಿಯಮಗಳನ್ನ ಆ ಮಲ್ಲರಿಗೆ ಮತ್ತು ಬಲರಾಮ ಕೃಷ್ಣರಿಗೆ ಇಬ್ಬರಿಗೂ ಕೂಡ ತಿಳಿಸಿದ್ದು. ಕೃಷ್ಣ ಆ ಯಾದವರಿಗಿರುವಂತಹ ಎಲ್ಲ ಆತಂಕಗಳನ್ನ ನಿವಾರಿಸಿ, ಇದು ನನಗೆ ಯಾವುದಕ್ಕೂ ಕೂಡ ಭಯಕ್ಕೆ ಕಾರಣ ಅಲ್ಲ, ನಾನು ನಿಸ್ಸಂದೇಹವಾಗಿಯೂ ಕೂಡ ಈ ಮಲ್ಲ ಯುದ್ಧದಲ್ಲಿ ಗೆದ್ದು ಈ ಮಲ್ಲರನ್ನ ಸದೆ ಬಡಿತೇನೆ, ಅವರನ್ನ ಸಂಹರಿಸ್ತೇನೆ ಅಂತ ಅವರಿಗೆ ಆಶ್ವಾಸನೆ ಕೊಟ್ಟ. ಇತ್ಯಾದಿ ಕೆಲವು ಕಥೆಗಳನ್ನು ನಾವೀಗ ಅಲ್ಲಿ ಗಮನಿಸಬೇಕು. ಆನೆಯ ದಂತವನ್ನ ಕೈಯಲ್ಲಿ ಹಿಡಿದುಕೊಂಡು ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಆ ಸಭಾಮಂಟಪಕ್ಕೆ ಪ್ರವೇಶ ಮಾಡಿದ್ರು ಅಂತ ನಾವು ಹರಿವಂಶದ ಆ ವಿಷ್ಣು ಪರ್ವದ 30ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಚಾಣೂರ ಅಂತ ಏನೋ ಮಲ್ಲ ಇದ್ದ, ಅವನು ಆಂಧ್ರ ಪ್ರದೇಶದಿಂದ ಬಂದಂಥವನು. ಹಾಗೆ ಮುಷ್ಟಿಕ ಅಂತನವನು ಇನ್ನೊಬ್ಬ ಮಲ್ಲ ಇದ್ದ. ಮುಷ್ಟಿಕನಿಗೆ ಬಲರಾಮನ ಜೊತೆಗೆ ಯುದ್ಧ ಮಾಡುವಂತ ಕಂಸ ಆದೇಶ ನೀಡಿದ. ಹಾಗೆ ಚಾಣೂರನಿಗೆ ಕೃಷ್ಣನೊಂದಿಗೆ ಯುದ್ಧ ಮಾಡುವಂತ ಕಂಸ ಆದೇಶ ಮಾಡಿದ. ಹೀಗೆ ಅವರಿಬ್ಬರು ಕೂಡ ಇವರಿಬ್ಬರೊಂದಿಗೆ ಯುದ್ಧ ಮಾಡಲಿಕ್ಕೆ ಸನ್ನದ್ಧರಾದರು. ಆ ಸಂದರ್ಭದಲ್ಲಿ ಒಂದು ಕಡೆ ಗುಂಪು ಕಟ್ಟಿಕೊಂಡು ಕೂತ್ಕೊಂಡಂತ ಕೆಲವು ಯಾದವರು ಹೀಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಿರಿಯರಾದಂಥ ಕೆಲವರು ಯಾದವರು ಈ ಜಗತ್ತಿನಲ್ಲಿರುವಂತಹ ಎಲ್ಲ ಜ್ಞಾನಗಳ ಶಾಖೆಗಳು ಇವೆಲ್ಲವೂ ಕೂಡ ಬಂದದ್ದು ಬ್ರಹ್ಮನಿಂದಲೇ. ಎಲ್ಲ ಥರದ ಮಂತ್ರಗಳಾಗಲಿ, ವೇದಗಳಾಗಲಿ, ಉಪನಿಷತ್ತುಗಳಾಗಲಿ ಇವೆಲ್ಲವೂ ಕೂಡ ಬ್ರಹ್ಮನೇ ಈ ಜಗತ್ತಿಗೆ ಉಪದೇಶ ಮಾಡಿದ ಅಂತ ಸಂಪ್ರದಾಯ ಹೇಳ್ತದೆ. ಅದೇ ರೀತಿಯಾಗಿ ಮಲ್ಲಯುದ್ಧನೂ ಕೂಡ ಈ ಜಗತ್ತಿನಲ್ಲಿ ಪ್ರಚಲಿತವಾಗಿದ್ದು, ಆ ಮಲ್ಲಯುದ್ಧಕ್ಕೆ ಬೇಕಾದಂತಹ ನಿಯಮಗಳ ನಿರೂಪಣೆಯಾಗಿದ್ದು ಅದು ಕೂಡ ಬ್ರಹ್ಮನಿಂದಲೇ. ಆ ಬ್ರಹ್ಮ ನಿರೂಪಿಸಿದ ನಿಯಮದ ಪ್ರಕಾರ ಯಾವುದೇ ಅಸ್ತ್ರಶಸ್ತ್ರಗಳನ್ನ ಮಲ್ಲಯುದ್ಧ ಮಾಡುವವರು ತಗೊಳ್ಳುವಂತಿಲ್ಲ. ಕೇವಲ ಕೈಯಿಂದಲೇ ಅವರು ಯುದ್ಧ ಮಾಡಬೇಕು. ಮತ್ತು ಅಲ್ಲಿ ಯಾರೊಬ್ಬ ಹಿರಿಯನಾದವನು ಪರೀಕ್ಷಕ ಅಂತ ಇರಬೇಕು. ಪರೀಕ್ಷಕ ಅಂತ ಇದ್ದು ಆ ಮಲ್ಲ ಯುದ್ಧ ಮಾಡುವಂಥವ್ರು ಇಬ್ರು ಏನು ಜೋಡಿಗಳಿರ್ತಾರಲ್ಲ, ಅವರಿಬ್ರು ಸರಿಸಮಾನರಾಗಿದ್ದಾರೋ ಇಲ್ಲವೋ ಅಂತ ಅದನ್ನ ಅವನು ಮೊದಲೇ ನಿರ್ಧಾರ ಮಾಡಬೇಕು. ಹೇಡಿಗಳಾದವರಾಗ್ಲಿ ಮತ್ತು ಬಲಹೀನರಾದವರಾಗ್ಲಿ ಆ ಮಲ್ಲ ಯುದ್ಧದಲ್ಲಿ ಭಾಗವಹಿಸಲೇಬಾರದು. ಕ್ರಿಯೆ ಮತ್ತು ಬಲ ಇವುಗಳ ಮೂಲಕ ಎದುರಾಳಿಯನ್ನ ಪರಾಜಯಗೊಳಿಸಬೇಕು ಅಂತ ಹೇಳಿ ಇದು ಮಲ್ಲಯುದ್ಧದ ನಿಯಮ. ಕ್ರಿಯೆ ಅಂದ್ರೆ ಪಟ್ಟುಗಳು. ಈ ಮಲ್ಲ ಒಂದು ಪಟ್ಟು ಹಾಕಿದ್ರೆ ಅದು ಪ್ರತಿಯಾಗಿ ಮತ್ತೊಬ್ಬ ಮಲ್ಲ ಇನ್ನೊಂದು ಪಟ್ಟು ಹಾಕಬೇಕು. ಬಲ ಅಂದ್ರೆ ಶಾರೀರಿಕ ಶಕ್ತಿ,
ಹೀಗೆ ಕ್ರಿಯೆ ಮತ್ತು ಬಲಗಳ ಮೂಲಕವೇ ಎದುರಾಳಿಗಳನ್ನು ಪರಾಜಯಗೊಳಿಸಬೇಕು. ಇದನ್ನ ಆ ಪರೀಕ್ಷಕನಾದವನು ಇಬ್ಬರಿಗೂ ಕೂಡ ಸರಿಯಾಗಿ ತಿಳಿಸಬೇಕು. ಅಲ್ಲಿ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಸಿದ್ಧವಾಗಿರಬೇಕು. ಆ ಯೋಧರ ಪರಿಶ್ರಮ ಪರಿಹಾರಕ್ಕಾಗಿ ಆ ನೀರನ್ನ ಅವರಿಗೆ ಸಮಯದಲ್ಲಿ ಕೊಡ್ತಿರ್ಬೇಕು. ಮತ್ತು ಹಸುವಿನ ಸೆಗಣಿಯ ಪುಡಿ ಏನಿರ್ತದಲ್ಲ, ಬೆರಣಿಯ ಪುಡಿ, ಆ ಪುಡಿಯನ್ನು ಅಲ್ಲಿ ಇಟ್ಟಿರ್ಬೇಕು. ಆ ಮಲ್ಲ ಯಾವುದೇ ಸಂದರ್ಭದಲ್ಲಿ ಆ ಪುಡಿ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ಅವನ ಕೈಗೆ ಸಿಗುವಂತಿರ್ಬೇಕು. ಅವನು ಅದನ್ನ ನಡುವಿನ ತನ್ನ ಕೈಗೆ ಮತ್ತು ಅಂಗಾಂಗಗಳಿಗೆ ಹಚ್ಚಿಕೊಂಡು ಮುಂದೆ ಯುದ್ಧಕ್ಕೆ ಅವನು ಪ್ರವೃತ್ತಿ ಮಾಡಬೇಕು, ಯುದ್ಧವನ್ನು ಅವನು ಮುಂದುವರಿಸಬೇಕು. ಒಬ್ಬನ ಜೊತೆ ಸೇರಿ ಇಬ್ಬರು ಯುದ್ಧ ಮಾಡಬಾರದು. ಇವೆಲ್ಲವೂ ಕೂಡ ಯುದ್ಧದ ನಿಯಮ. ಆ ಮಲ್ಲ ರಂಗಕ್ಕೆ ಇಳಿಯುವಂತವನು ಬಾಲಕನಾಗಿರಬಾರ್ದು, ವೃದ್ಧನಾಗಿರಬಾರ್ದು, ನಡು ವಯಸ್ಸಿನವನಾಗಿರಬಾರ್ದು, ಕೃಷನಾಗಿರಬಾರ್ದು. ಒಂದ್ ವೇಳೆ ಹಾಗೆ ಅವನು ಇರೋದಾದ್ರೆ, ಬಾಲಕನಾಗಿರುವಂತವನು ಮಲ್ಲ ಯುದ್ಧಕ್ಕೆ ಪ್ರವೇಶ ಮಾಡಿದ್ರೆ ಅವನಿಗೆ ಪ್ರತಿಯಾಗಿ ಒಬ್ಬ ಬಾಲಕನೇ ಹೋಗ್ಬೇಕು. ನಡು ವಯಸ್ಸಿನವನು ಮಲ್ಲ ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದಕ್ಕೆ ಅನುಸಾರವಾಗಿ ನಡು ವಯಸ್ಸಿನವನೇ ಹೋಗ್ಬೇಕು. ಹಾಗೆ ವೃದ್ಧನಾದವನು ಮಲ್ಲ ಯುದ್ಧ ಪ್ರವೇಶ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ವೃದ್ಧನನ್ನೇ ಅವನಿಗೆ ಪ್ರತಿಮಲ್ಲನನ್ನಾಗಿ ಕೊಡಬೇಕು. ಹೊರತು ವಯಸ್ಸಿನ ಅಂತರ ಇರುವಂತೆ, ಬಲದ ಅಂತರ ಇರುವಂತೆ ಕಂಡು ಬಂದ್ರೆ ಅವರಿಬ್ಬರನ್ನು ಮಲ್ಲ ಯುದ್ಧಕ್ಕೆ ಪ್ರೇರೇಪಿಸಬಾರದು. ಒಬ್ಬ ಕೆಳಗೆ ಬಿದ್ದರೆ ಅವನನ್ನ ಏನು ಕೂಡ ಮಾಡಬಾರದು, ಅವನಿಗೇನು ತೊಂದರೆ ಕೊಡಬಾರದು. ಆಗ ಅವ್ರೇನು ವಿಚಾರ ಮಾಡಿದ್ರಂದ್ರೆ, ಬಾಲಕೃಷ್ಣೋ ಮಹಾನ್ ಆಂಧ್ರ ಕಥಂ ನಶ್ಚಾದ್ ವಿಚಾರಣ. ಮಲ್ಲ ಯುದ್ಧ ನಿಯಮಗಳು ಹೀಗೆಲ್ಲ ಇದೆ. ಕೃಷ್ಣ ಮತ್ತು ಚಾಣೂರ ಇವರಿಬ್ರು ಕೂಡ ಯುದ್ಧ ಮಾಡಬೇಕಾಗಿದೆ. ಈ ಕೃಷ್ಣ ಇನ್ನೊಂದು ಚಿಕ್ಕ ಹುಡುಗ, ಅವನಿಗೆ ಪ್ರತಿಯಾಗಿ ನಿಂತಿರುವಂತ ಈ ಮಲ್ಲ ಏನಿದ್ದಾನೆ, ಆಂಧ್ರ ದೇಶದವನಾದಂತಹ ಈ ಚಾಣೂರ, ಅವನು ಮಹಾಕಾಯ, ತರುಣನಾದವನು, ದೊಡ್ಡ ವಯಸ್ಸಿನಲ್ಲಿ ಜ್ಯೇಷ್ಠನಾದವನು. ಇವರಿಬ್ಬರಿಗೂ ಸಮಾನತೆ ಅನ್ನೋದೇ ಇಲ್ಲ. ವಯಸ್ಸಿನಲ್ಲಿಯೂ ಸಮಾನತೆ ಇಲ್ಲ, ಬಲದಲ್ಲಿಯೂ ಸಮಾನತೆ ಇಲ್ಲ. ಹೀಗೆರಡೂ ಇರುವಾಗ ಇವರಿಬ್ಬರ ನಡುವೆ ಯುದ್ಧ ಆಗೋದು ಹೇಗೆ, ಇದನ್ನ ಯಾಕೆ ಯಾರು ವಿಚಾರ ಮಾಡ್ತಿಲ್ಲ ಅಂತ ಆ ಯಾದವರಾದವರು ಕೆಲವರು ಅದ್ರ ಬಗ್ಗೆ ತಮ್ಮಲ್ಲಿ ಕಲಕಲ ಧ್ವನಿ ಮಾಡಿದ್ರು. ಆಗ ಕೃಷ್ಣನೇ ಅಲ್ಲಿ ಮುಂದೆ ಬಂದ. ಕೃಷ್ಣ ಮುಂದೆ ಬಂದು ಅವರಿಗೆಲ್ಲರಿಗೂ ಹೇಳಿದ, ಅಹಂ ಬಾಲೋ ಮಹಾನ್ ಆಂಧ್ರ ವಪುಷಾ ಪರ್ವತೋತ್ತಮಃ ಯುದ್ಧಂ ಮಮಾನೇನ ಸಹ ರೋಚತೆ ಬಾಹುಶಾಲಿನ. ನೀವು ಹೇಳಿದ್ದೆಲ್ಲ ನಿಜ. ನಾನು ಬಾಲಕ. ಈ ಆಂಧ್ರ ದೇಶೀಯನಾದಂಥ ಈ ಚಾಣೂರ ಏನಿದ್ದಾನೆ, ಇವನು ತನ್ನ ಶರೀರದಿಂದ ಪರ್ವತಕ್ಕೆ ಸಮಾನನಾದವನು. ವಪುಷಾ ಪರ್ವತೋತ್ತಮಃ ಯುದ್ಧಂ ಮಮಾನೇನ ಸಹ ರೋಚತೆ. ಆದರೂ ನೀವು ಯಾರು ಚಿಂತೆ ಮಾಡಬೇಕಾಗಿಲ್ಲ, ನಾನೇ ಇವನ ಜೊತೆ ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ನಾನೇ ಅಪೇಕ್ಷೆ ಪಟ್ಟಿರೋದ್ರಿಂದ ನೀವ್ಯಾರು ಕೂಡ ಇದರ ಬಗ್ಗೆ ಆತಂಕ ಪಡಬೇಕಾಗುತ್ತಿಲ್ಲ. ಯುದ್ಧ ವ್ಯತಿಕ್ರಮ ಕಶ್ಚಿನ್ ನ ಭವಿಷ್ಯತಿ ಮತ್ಸತಃ ನಹಿ ಅಹಂ ಬಾಹುಯೋಧಾನಾಂ ದೂಷಯಿಷ್ಯಾಮಿ ಯನ್ಮತಂ. ನಾನಂತೂ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಯಾವುದೇ ನಿಯಮಗಳನ್ನು ಮೀರೋದಿಲ್ಲ. ಬಾಹುಯುದ್ಧ ಮಾಡಬೇಕು ಅಂತ ಶಾಸ್ತ್ರ ಏನಿದೆ, ಬಾಹುಯುದ್ಧ ಅಥವಾ ಮಲ್ಲ ಯುದ್ಧ, ಅದರಲ್ಲಿರುವಂತಹ ಎಲ್ಲ ನಿಯಮಗಳನ್ನು ಚಾಚೂ ತಪ್ಪದೆ ನಾನು ಅನುಸರಿಸ್ತೇನೆ ಮತ್ತು ಆ ಯುದ್ಧಕ್ಕೆ ನಾನು ಯಾವುದೇ ಕಳಂಕವನ್ನು ತರೋದಿಲ್ಲ. ಕರೀಶ ಧರ್ಮ ಅಂತಂದ್ರೆ ಬೆರಣಿಯ ಪುಡಿ, ಅದನ್ನ ಮೈಗೆ ತಿಕ್ಕೊಳ್ಳೋದು ಮತ್ತು ಕೈಯಿಂದ ನೀರಿಂದ ತೊಳ್ಕೊಳ್ಳೋದು ಮತ್ತು ಕಾಷಾಯ ಸಂಸರ್ಗ ಅಂದ್ರೆ ಗೈರಿಕ ಮೊದಲಾದ ಧಾತುಗಳನ್ನು ಮೈಗೆ ಹಚ್ಕೊಳ್ಳೋದು, ಇವೆಲ್ಲವೂ ಕೂಡ ಮಲ್ಲರು ಅಭ್ಯಾಸ ಮಾಡಿಕೊಂಡಿರುವಂತಹ ಕೆಲವು ಹವ್ಯಾಸಗಳು. ಇವೆಲ್ಲವನ್ನು ಕೂಡ ನಾನು ಅನುಸರಿಸ್ತೇನೆ. ಸಂಯಮ, ಸ್ಥಿರತಾ, ಶೌರ್ಯಂ, ವ್ಯಾಯಾಮ, ಸತ್ಕ್ರಿಯಾ ಬಲಂ, ರಂಗೇಚ ನಿಯತಾ ಸಿದ್ಧಿ, ಏತದ್ಯುದ್ಧ ವಿಧಾನ ಮತಂ. ಆ ಮಲ್ಲ ಯುದ್ಧದಲ್ಲಿ ನಾವು ಅನುಸರಿಸುವಂತ ಮತ್ತು ಕೆಲವು ಹಂತಗಳೇನೆಂದರೆ, ಸಂಯಮ, ಒಬ್ಬರು ಮತ್ತೊಬ್ಬರನ್ನು ಹಿಂದಕ್ಕೆ ತಳ್ಳುವುದು. ಸ್ಥಿರತ, ಎದುರಾಳಿಯಾದವನು ತಳ್ಳುತ್ತಾ ಇದ್ರೂ ಕೂಡ ತಾನು ಇದ್ದಂಥ ಸ್ಥಳದಲ್ಲೇ ಸ್ಥಿರವಾಗಿ ನಿಲ್ಲುವುದು. ಶೌರ್ಯಂ ಅಂದ್ರೆ ಪರಾಕ್ರಮ. ವ್ಯಾಯಾಮ ಅಂದ್ರೆ ಒಂದೇ ಜಾಗದಲ್ಲಿ ನಿಂತಿದ್ರು ಕೈ ಮತ್ತು ಕಾಲುಗಳನ್ನು ಚಲನೆ ಮಾಡಿ ನಮ್ಮ ಪರಾಕ್ರಮವನ್ನು ಪ್ರದರ್ಶನ ಮಾಡುವುದು. ಸತ್ಕ್ರಿಯ ಅಂದ್ರೆ ಸದ್ವ್ಯವಹಾರ. ಸತ್ ಅಂದ್ರೆ ಸಜ್ಜನರು ಯಾವ ರೀತಿ ವ್ಯವಹಾರ ಮಾಡ್ತಾರೋ ಅದೇ ರೀತಿಯಾಗಿರೋದು. ಅಂದ್ರೆ ಮಲ್ಲ ಯುದ್ಧದ ನಿಯಮಗಳನ್ನು ಮೀರದೇ ಇರೋದು. ಮರ್ಮಸ್ಥಳದಲ್ಲಿ ಪ್ರಹಾರ ಮಾಡಬಾರದು ಅಂತ ಮಲ್ಲ ಯುದ್ಧದ ನಿಯಮ, ಅದೆಲ್ಲವನ್ನು ಕೂಡ ಚಾಚೂ ತಪ್ಪದೆ ಅನುಸರಿಸೋದು. ಬಲಂ ಅಂದ್ರೆ
ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುವುದು. ಹೀಗೆ 6 ಮಲ್ಲಯುದ್ಧದ ಹಂತಗಳು, ಇವೆಲ್ಲವನ್ನು ಕೂಡ ನಾನು ಅನುಸರಿಸ್ತೇನೆ. ಅವೈರಮೇವ ಯದಯಂ ಸವೈರಂ ಕರ್ತುಮುದ್ಯತಃ ಅತ್ರ ವೈ ನಿಗ್ರಹ ಕಾರ್ಯ ತೋಷಯಿಷ್ಯಾಮಿ ಅಹಂ ಜಗತ್. ಆದರೆ ನಾನು ಎಲ್ಲ ನಿಯಮಗಳನ್ನು ಅನುಸರಿಸ್ತೇನೆ. ಈ ಮಲ್ಲರಿಬ್ಬರು ಏನಿದ್ದಾರಲ್ಲ, ಈ ಚಾಣೂರ ಮತ್ತು ಮುಷ್ಟಿಕ ಅಂತ ಹೇಳಿ, ಇವರಿಬ್ರು ಮಾತ್ರ ನಾನು ಹೇಳಿದಂತ ಎಲ್ಲ ನಿಯಮಗಳನ್ನು ಅನುಸರಿಸ್ತಾರೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ನನಗೆ ಸಂದೇಹ ಇದೆ. ಯಾಕೆಂದ್ರೆ ಮಲ್ಲ ಯುದ್ಧ ನಡೆಯುವಾಗ ಕೇವಲ ಗೆಲ್ಲಬೇಕು ಸೋಲ್ಬೇಕು ಅಂತ ಇಷ್ಟೇ ಇರಬೇಕು, ಅದರಲ್ಲಿ ಪರಸ್ಪರರಲ್ಲಿ ಯಾವುದೇ ದ್ವೇಷ ಇರಬಾರದು ಅಂತ ನಿಯಮ ಇದೆ. ಅವೈರಮೇವ, ವೈರ ಇರಬಾರದು ಅಂತ ನಿಯಮ ಇದೆ. ಆದ್ರೆ ಈ ಮಲ್ಲನಿಗೆ ಮಾತ್ರ, ಈ ಚಾಣೂರನಿಗೆ ಹೃದಯದಲ್ಲಿ ದೊಡ್ಡ ವೈರವೇ ಸಂಗ್ರಹಿತ ಆಗಿದೆ. ಕಂಸನ ಪ್ರೇರಣೆಯಂತೆ ಇವನು ನನ್ನ ಮೇಲೆ ದೊಡ್ಡ ಒಂದು ವೈರವನ್ನೇ ಸಾಧಿಸಿಟ್ಕೊಂಡು ನನ್ನನ್ನು ಕೊಲ್ಲಬೇಕು ಅಂತ ಇಲ್ಲಿ ಬಂದಿದ್ದಾನೆ. ನಾನು ಇವನಲ್ಲಿ ನಿಗ್ರಹ ಮಾಡಬೇಕು. ಯಾಕೆಂದ್ರೆ ಇವನು ಮಲ್ಲಯುದ್ಧದ ಸಂಪ್ರದಾಯಕ್ಕೆ ಕಳಂಕಪ್ರಾಯನಾದವನು. ಎಷ್ಟೋ ಜನ ಮಲ್ಲರನ್ನು ಹಿಂದೆ ಕೊಂದು ಬಿಟ್ಟವನು. ಯಾರನ್ನು ಕೊಲ್ಲಬಾರದು ಅಂತ ನಿಯಮ, ಕೇವಲ ಗೆಲ್ಲೋದು ಸೋಲೋದನ್ನು ಅಷ್ಟನ್ನೇ ಗಮನಿಸಬೇಕೇ ಬರುತ್ತೆ, ಯಾರನ್ನು ಕೊಲ್ಲಬಾರದು. ಆದರೆ ಇವನೇನ್ ಮಾಡಿದ್ದಾನೆ, ಎಷ್ಟೋ ಜನ ಕೊಂದು ಬಿಟ್ಟಿದ್ದಾನೆ. ಶಸ್ತ್ರಸಿದ್ಧಿಸ್ತು ಯೋಧಾನಾಂ ಸಂಗ್ರಾಮೇ ಶಸ್ತ್ರಯೋಜನಾಂ ರಂಗಸಿದ್ಧಿಸ್ತು ಮಲ್ಲಾನ ಪ್ರತಿಮಲ್ಲ ನಿಪಾತಕ. ಯುದ್ಧದಲ್ಲಿ ಕೊಲ್ಲೋದೆಲ್ಲಿ, ಯುದ್ಧದಲ್ಲಿ ಅಷ್ಟೇ. ಶಸ್ತ್ರಾಸ್ತ್ರಗಳಿಂದ ಕೊಲ್ಲೋದೆಲ್ಲಿ, ಯುದ್ಧದಲ್ಲಿ ಅಷ್ಟೇ. ಮಲ್ಲ ಯುದ್ಧದಲ್ಲಿ ಕೊಲ್ಲಬಾರದು. ಆದರೆ ಈ ಚಾಣೂರ ತನ್ನ ದುರಹಂಕಾರದಿಂದ ಮತ್ತು ತನ್ನ ಬಲದ ದರ್ಪದಿಂದ ಎಷ್ಟೋ ಜನ ಪ್ರತಿಮಲ್ಲರನ್ನು ಎಷ್ಟೋ ಬಾರಿ ಕೊಂದು ಹಾಕಿದ್ದಾನೆ. ರಣೇ ವಿಜಯಮಾನಸ್ಯ ಕೀರ್ತಿರ್ಭವತಿ ಶಾಶ್ವತಿ ಹತಶ್ಚಾಪಿ ರಣೇ ಶಸ್ತ್ರೈ ನಾಕಪೃಷ್ಟಂ ವಿಧೀಯತೆ. ಯುದ್ಧದಲ್ಲಾದ್ರೆ ಒಬ್ರು ಸೋಲ್ತಾರೆ, ಮತ್ತೊಬ್ರು ಗೆಲ್ತಾರೆ, ಒಬ್ರು ಸತ್ತೇ ಹೋಗ್ತಾರೆ. ಆ ಶಸ್ತ್ರದ ಆಘಾತದಿಂದ ಸತ್ತವರಿಗೆ ನೇರವಾಗಿ ಸ್ವರ್ಗ ಅಂತಾನೆ ಮಾತಿದೆ. ಅದು ಕೇವಲ ಯುದ್ಧಕ್ಕೆ ಸೀಮಿತವಾಗಿದೆ. ಮಲ್ಲ ಯುದ್ಧದಲ್ಲಿ ಹಾಗಿಲ್ಲ. ಅಯಂತು ಮಾರ್ಗೋ ಬಲತಃ ಕ್ರಿಯಾತಶ್ಚ ವಿನಿಶ್ಚಿತಃ ಮೃತಸ್ಯ ರಂಗೇ ಕ್ವ ಸ್ವರ್ಗಃ ಜೇತೋವಾ ಕುತೋರತಿ. ಯುದ್ಧದಲ್ಲಿ ಒಬ್ಬ ಸತ್ತವನಿಗೂ ಸ್ವರ್ಗ, ಕೊಂದವನಿಗೆ ಅವನಿಗೂ ಸ್ವರ್ಗದಲ್ಲಿ ಸುಖ ಅಂತ ಶಾಸ್ತ್ರ ಹೇಳ್ತದೆ. ಆದ್ರೆ ಮಲ್ಲ ಯುದ್ಧದಲ್ಲಿ ಒಬ್ಬ ಸತ್ತರೆ ಆ ಸತ್ತವನಿಗೆ ಸ್ವರ್ಗ ಸುಖ ಯಾಕೆ ಸಿಗಬೇಕು? ಯಾಕಂದ್ರೆ ಯುದ್ಧದಲ್ಲಿ ಮಾತ್ರ ಸ್ವರ್ಗದ ಸುಖ. ಹಾಗಾಗಿ ಮಲ್ಲ ಯುದ್ಧದಲ್ಲಿ ಕೊಲ್ಲೋದು ಮತ್ತು ಕೊಲ್ಲಲ್ಪಡುವುದೇನಿದೆ ಇದು ಬಹಳ ಕುತ್ಸಿತವಾಗುತ್ತೆ. ಆದ್ರೆ ಈ ದುಷ್ಟನಾದಂತಹ ಈ ಚಾಣೂರ ಏನಿದ್ದಾನಲ್ಲ, ಇವನು ಅನೇಕ ಜನರನ್ನು ಕೊಂದು ಹಾಕಿದ್ದಾನೆ. ಹಾಗಾಗಿ ಇವನನ್ನ ನಾನು ಇವತ್ತು ನಿಗ್ರಹ ಮಾಡಬೇಕು ಅಂತ ಕೃಷ್ಣ ಅಲ್ಲಿದ್ದಂತ ಯಾದವರೆಲ್ಲರಿಗೂ ಕೂಡ ತನ್ನ ಸಮಾಧಾನವನ್ನು ಹೇಳಿದ. ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ, ಹಾಗಾಗಿ ನೀವು ಯಾರೂ ಕೂಡ ಈ ವಿಷಯದಲ್ಲಿ ಚಿಂತೆ ಮಾಡಬೇಕಾಗಿಲ್ಲ ಅಂತ ಕೃಷ್ಣ ಅವರೆಲ್ಲರಿಗೂ ಕೂಡ ಸಮಾಧಾನ ಹೇಳಿದ. ಭಾಗವತದಲ್ಲಿ ಬರುವಂತೆ ಪಿಬಂತೈವ ಚಕ್ಷುರ್ಭ್ಯಾಂ ಲಿಹಂತೈವ ಜಿಹ್ವಯ ಜಿಘ್ರಂತೈವ ನಾಸಾಭ್ಯಾಂ ಶಿಷ್ಯಂತೈವ ಬಾಹುವಿಹಿ. ಪ್ರೇಕ್ಷಕರು ರಾಮಕೃಷ್ಣ ಇಬ್ಬರು ಕೂಡ ರಂಗಸ್ಥಳಕ್ಕೆ ಬಂದಾಗ ಅವ್ರು ನೋಡ್ತಿದ್ರು. ಹೇಗೆ ನೋಡ್ತಿದ್ರು ಅಂದ್ರೆ ಪಿಬಂತೈವ ಚಕ್ಷುರ್ಭ್ಯಾಂ, ಕಣ್ಣು ಅರಳಿಸ್ಕೊಂಡು ನೋಡ್ತಾ ಇದ್ರು ಎಲ್ಲಾ ಜನ. ಕಣ್ಣಿನಿಂದ ರಾಮಕೃಷ್ಣರನ್ನು ಅವ್ರು ಕುಡಿತಾರೇನೋ ಅನ್ನುವಂತ ನೋಡ್ತಿದ್ರು. ಲಿಹಂತೈವ ಜಿಹ್ವಯ, ಕಣ್ಣದ್ದು ಹಾಗೆ ತೆಗೆದಿತ್ತು, ಬಾಯಿನೂ ತೆಗೆದಿದ್ರು, ನಾಲಿಗೆ ಹೊರಗೆ ಚಾಕಿತ್ತು ಎಲ್ಲ ಜನರದ್ದು. ತಮ್ಮ ಮೇಲೆ ಅವ್ರಿಗೆ ಪ್ರಜ್ಞೆ ಇರಲಿಲ್ಲ. ತಮ್ಮ ನಾಲಿಗೆಯಿಂದ ರಾಮಕೃಷ್ಣ ಇವರಿಬ್ಬರನ್ನು ನೆಟ್ಟಿ ಕುಡಿತಾರೇನೋ ಅನ್ನುವಂತ ಕಾಣಿಸ್ತಿದ್ರು. ಜಿಘ್ರಂತೈವ ನಾಸಾಭ್ಯಾಂ, ತಮ್ಮ ನಾಲಿಗೆಯಿಂದ ರಾಮಕೃಷ್ಣ ಇಬ್ಬರನ್ನು ಮೂಸ್ತಾರೇನೋ ಅನ್ನುವಂತೆ. ಶಿಷ್ಯಂತೈವ ಬಾಹುವಿ, ತಮ್ಮ 2 ಬಾಹುಗಳಿಂದ ರಾಮಕೃಷ್ಣನನ್ನು ಯಾವುದೇ ಕ್ಷಣಕ್ಕೆ ತೆಗೆದುಕೊಂಡು ಬಿಡ್ತಾರೇನೋ ಅನ್ನುವಂತೆ ಕಾಣಿಸ್ತಾ ಇತ್ತು. ಹೀಗೆ ಆ ಜನರೆಲ್ಲೂ ಕೂಡ ಏಕಾಗ್ರಚಿತ್ತರಾಗಿ ರಾಮ ಮತ್ತು ಕೃಷ್ಣನನ್ನು ನೋಡ್ತಿದ್ರು. ಅಲ್ಲಿ ನೆರೆದಂತಹ ಜನರು ಅದೇ ಮೊದಲನೇ ಬಾರಿಗೆ ರಾಮಕೃಷ್ಣನನ್ನು ನೋಡುವಂಥವ್ರು ಎಷ್ಟೋ ಜನ ಆಗಿದ್ದು, ಅವರು ಪರಸ್ಪರ ತೋರಿಸ್ಕೊಂಡ್ರು, ನೋಡು ಅವನೇ ಕೃಷ್ಣ ಅವನೇ ಬಲರಾಮ ಅಂತ ಹೀಗೆ ತೋರಿಸ್ತಿದ್ರು. ನನಗೆ ತಿಳಿದಂತೆ ಒಬ್ಬ ಹೇಳಿದ, ಇವನೇ ಪೂತನ, ತೃಣಾವರ್ತ, ಶಂಖಚೂಡ, ಕೇಶಿ, ಧೇನುಕ ಮೊದಲಾದ ದುಷ್ಟ ರಾಕ್ಷಸರನ್ನ ಕೊಂದವನು ಇವನೇ. ಅರ್ಜುನ ವೃಕ್ಷಗಳು, ಆ ಮತ್ತಿ ಗಿಡ ಅಂತ ಏನಿತ್ತಲ್ಲ ಅವುಗಳ ನಡುವೆ ಒರಳತಲ್ಲನ್ನು ತಗೊಂಡು ಹೋಗಿ ಅವುಗಳನ್ನು ಕೂಡ ಕೊಂದಾಕಿದವನೇ ಇವನು. ಗೋವರ್ಧನ ಪರ್ವತವನ್ನೇ ಎತ್ತಿದವನು ಇವನು. 7 ದಿವಸಗಳ ಕಾಲ ತನ್ನ ಕೈ ಮೇಲೆ ಆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದಂತೆ. ವೃಂದಾವನದ ನಿವಾಸಿಗಳಿಗೆ ಬಂದಂತಹ ಎಲ್ಲಾ ಸಂಕಷ್ಟಗಳನ್ನು ಇವನು ಪರಿಹಾರ ಮಾಡಿದಂತೆ. ಹೀಗೆ ಅಲ್ಲಿರುವಂತಹ ಗಂಡಸರು, ಹೆಂಗಸರು, ತರುಣರು, ಮುದುಕರು ಹೀಗೆ ಎಲ್ಲರೂ ಕೂಡ ಪರಸ್ಪರವಾಗಿ ಮಾತಾಡ್ತಿದ್ರು. ಹೀಗೆ ಮಾತಾಡ್ತಿದ್ದಾಗ ಆ ಚಾಣೂರ ಅಂತ ಏನಿದ್ನಲ್ಲ, ಅವನು ರಾಮ ಮತ್ತು ಕೃಷ್ಣ ಇಬ್ಬರಿಗೂ ಕೂಡ ಹೀಗೆ ಸಂಬೋಧನೆ ಮಾಡಿ ಹೇಳಿದ.
ಹೇನಂದ ಸೂನೋ ಹೇ ರಾಮ ಭವಂತೌ ವೀರಸಮ್ಮತೌ ನಿಯುದ್ಧ ಕುಶಲೌ ಸುತ್ವ ರಾಜ್ಞಾಹೂತೌ ದಿದೃಕ್ಷುಣ. ನಂದಸೂನೋ, ನಂದನ ಮಗನಾದಂತಹ ಕೃಷ್ಣನೇ ಮತ್ತು ರಾಮನೇ, ನೀವಿಬ್ರು ಕೂಡ ದೊಡ್ಡ ಪರಾಕ್ರಮಿಗಳು ಅಂತ ಎಲ್ಲಾ ಕಡೆ ಖ್ಯಾತರಾಗಿದ್ದೀರಿ ಮತ್ತು ಮಲ್ಲ ಯುದ್ಧದಲ್ಲಿ ನೀವು ನಿಪುಣರು ಅಂತ ಹೆಸರು ಗಳಿಸಿದ್ದೀರಿ. ಹಾಗಾಗಿ ನಮ್ಮ ರಾಜನಾದಂತಹ ಕಂಸ ನಿಮ್ಮನ್ನು ಇಲ್ಲಿ ಕರೆಸಿದ್ದಾನೆ ಮತ್ತು ನಿಮ್ಮ ಮಲ್ಲ ಯುದ್ಧದ ನೈಪುಣ್ಯವನ್ನ ಅವನು ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ ನಮ್ಮ ರಾಜ ಅಂತ ಕಂಸ. ಹಾಗಾಗಿ ನಾವಿಬ್ರು ಮಲ್ಲರು ಮತ್ತು ನೀವಿಬ್ರು ಬಲರಾಮ ಕೃಷ್ಣ ಇಬ್ರು ಕೂಡಿ ಇವತ್ತು ನಮ್ಮ ರಾಜನಾದಂತ ಕಂಸನ ಸಂತೋಷಕ್ಕಾಗಿ ಅವನ ಪ್ರೀತಿಗಾಗಿ ಯುದ್ಧ ಮಾಡೋಣ ಅಂತ ಹೇಳಿದ ಚಾಣೂರ. ಯಾಕೆಂದ್ರೆ ಭೂತಾನಿನ ಪ್ರಸೀದಂತಿ ಸರ್ವಭೂತಮಯೋ ನೃಪಃ. ರಾಜಾಜ್ಞೆ ಅಂದ್ರೆ ಬಹಳ ಸಣ್ಣ, ಅದೇನು ಸಣ್ಣ ಮಾತಲ್ಲ. ಸರ್ವದೇವಂ ಭೂತಮಯೋ ನೃಪಃ. ರಾಜನಲ್ಲಿ ಎಲ್ಲಾ ಭೂತಗಳು ಮತ್ತು ಎಲ್ಲಾ ದೇವತೆಗಳು ಅಂತರ್ಗತರಾಗಿರ್ತಾರೆ. ಹಾಗಾಗಿ ರಾಜನ ಆಜ್ಞೆಯನ್ನು ಮೀರಬಾರ್ದು, ನಾವು ಯುದ್ಧ ಮಾಡೋಣ. ಆಗ ಕೃಷ್ಣ ಏನ್ ಹೇಳಿದ, ನಾವು ವನವಾಸಿಗಳು, ಆದ್ರೆ ನಾವು ಕೂಡ ಕಂಸನ ಪ್ರಜೆಗಳೇ, ಅವನಿಗೆ ಪ್ರಿಯವಾದಂತಹ ಕಾರ್ಯವನ್ನು ಮಾಡ್ಲಿಕ್ಕೆ ನಾವು ಕೂಡ ಸನ್ನದ್ಧರೇ ಆಗಿದ್ದೇವೆ. ಆದ್ರೆ ನಾವಿನ್ನು ಬಾಲಕರು, ಏನೋ ದನ ಕಾಯುವಾಗ ನಮಗೆ ಸಮಾನವಾದಂತಹ ವಯಸ್ಕರಾದಂತಹ ಗೋಪಾಲ ಬಾಲಕರೊಡನೆ ಮಲ್ಲಯುದ್ಧ ಮಾಡಿದ್ದು, ಕುಸ್ತಿ ಆಡಿದಂತಹ ಅನುಭವ ನಮಗಿದೆಯೇ ಹೊರತು ನಿಮ್ಮಂತಹ ದೊಡ್ಡ ದೊಡ್ಡ ಮಲ್ಲರೇನಿದ್ದೀರಿ, ನಿಪುಣರಾದಂತಹ ಮಲ್ಲರು, ನಿಮ್ಮಂಥವ್ರ ಜೊತೆ ಯುದ್ಧ ಮಾಡಿದ ಅನುಭವ ನಮಗಿಲ್ಲ. ಹಾಗಾಗಿ ಮಲ್ಲ ಯುದ್ಧದ ನಿಯಮದ ಪ್ರಕಾರ ಇದು ಸರಿಯಲ್ಲ, ನೀವು ದೊಡ್ಡವರಿದ್ದೀರಿ, ನಾವು ಚಿಕ್ಕವರಿದ್ದೇವೆ. ಆಗ ಚಾಣೂರು ಹೇಳಿದಂತೆ, ನಬಾಲೋ ನ ಕಿಶೋರತ್ವಂ ಬಲಶ್ಚ ಬಲಿನಾಂಬರಃ ಲೀಲೆಯೇಭ್ಯೋ ಹತೋ ಏನ ಸಹಸ್ರ ದ್ವೀಪ ಸತ್ವಭೃತ್. ಕೃಷ್ಣ, ನೀನು ಬಾಲಕ ಅಂತ ಯಾಕೆ ಹೇಳ್ಕೊತೀವಿ? ನೀನೇನು ಬಾಲಕನೂ ಅಲ್ಲ, ಕಿಶೋರನೂ ಅಲ್ಲ, ಮಹಾಬಲಿಷ್ಠನೇನು. ಯಾಕೆಂದ್ರೆ ಈ 1000 ಆನೆಗಳ ಬಲ ಇದ್ದಂತ ನಮ್ಮ ಕೋಲೆಯಾಪೀಡ ಅನ್ನುವಂಥ ಆನೆಯನ್ನೇ ನೀನು ಕೊಂದು ಹಾಕಿಬಿಟ್ಟೆ. ನಿನ್ನನ್ನು ನಾವು ಬಾಲಕ ಅಂತ ಹೇಳಿ ತಿಳ್ಕೊಳ್ಳೋದು. ಹಾಗಾಗಿ ನೀನೇನು ಬಾಲಕ ಅಲ್ಲ, ನೀನು ಹಿಂಜರಿಬೇಕಾಗಿಲ್ಲ, ನಮ್ಮ ಜೊತೆ ನೀನು ಇವತ್ತು ಯುದ್ಧಕ್ಕೆ ಸಿದ್ಧನಾಗುವುದು ಅಂತ ಆ ಚಾಣೂರ ಕೃಷ್ಣ ಮತ್ತು ಬಲರಾಮ ಇಬ್ಬರನ್ನು ಕೂಡ ಯುದ್ಧಕ್ಕೆ ಪ್ರೇರೇಪಿಸಿದ. ನೀನು ನನ್ನ ಜೊತೆ ಯುದ್ಧ ಮಾಡು, ಬಲರಾಮನು ಮುಷ್ಟಿಕನ ಜೊತೆ ಯುದ್ಧ ಮಾಡಲಿ ಅಂತ ಚಾಣೂರ ಕೃಷ್ಣನನ್ನ ಪ್ರೇರೇಪಿಸಿದ ಅನ್ನುವಲ್ಲಿಗೆ ಭಾಗವತದ ದಶಮಸ್ಕಂದದ 43ನೇ ಅಧ್ಯಾಯ ಸಮಾಪ್ತವಾಗಿದೆ. ಆ ಬಳಿಕ 44ನೇ ಅಧ್ಯಾಯದಲ್ಲಿ, ಭಾಗವತದ ದಶಮಸ್ಕಂದದ 44ನೇ ಅಧ್ಯಾಯದಲ್ಲಿ ಮತ್ತು ಹರಿವಂಶದ 30ನೇ ಅಧ್ಯಾಯ ಮುಂದುವರೆದಿದೆ. ಅವೆರಡರಲ್ಲೂ ಬರುವಂತ ಸಂಗತಿ ಏನಂದ್ರೆ, ಕೃಷ್ಣ ಮತ್ತು ಚಾಣೂರ, ಬಲರಾಮ ಮತ್ತು ಮುಷ್ಟಿಕ ಇವರ ನಡುವೆ ಒಂದು ದೀರ್ಘವಾದಂತಹ ಯುದ್ಧ, ಮಲ್ಲ ಯುದ್ಧ ಪ್ರಾರಂಭ ಆಯಿತು. 2 ದೊಡ್ಡ ದೊಡ್ಡ ಪರ್ವತಗಳು ಪರಸ್ಪರ ಸಂಘರ್ಷ ಮಾಡಿದಂತೆ ಕೃಷ್ಣ ಮತ್ತು ಚಾಣೂರ ಇಬ್ಬರು ಪರಸ್ಪರ ಹತ್ತಿಕೊಂಡು ಯುದ್ಧ ಪ್ರಾರಂಭ ಮಾಡಿದ್ರು. ಕ್ಷೇಪಣ ಅಂತ ಕರೀತಾರೆ. ಕ್ಷೇಪಣ ಅಂತಂದ್ರೆ ಒಬ್ಬ ಮತ್ತೊಬ್ಬನನ್ನು ಕೆಳಗೆ ಬೀಳಿಸೋದು. ಮುಷ್ಟಿಯಿಂದ ಎದುರಾಳಿಯ ಎದೆ ಮೇಲೆ ಮತ್ತು ಉಳಿದ ಅಂಗಾಂಗಗಳ ಮೇಲೆ ಪ್ರಹಾರ ಮಾಡೋದು. ಹೀಗೆ ಅವರು ತಮ್ಮ ಯುದ್ಧವನ್ನು ಪ್ರಾರಂಭ ಮಾಡಿದರು. ಮಲ್ಲಶಾಸ್ತ್ರದಲ್ಲಿ ಪ್ರಮಾಥ, ಉನ್ಮಥನ ಮೊದಲಾದಂತಹ ಅನೇಕ ಆ ಮಲ್ಲ ಯುದ್ಧದ ಒರತೆಗಳನ್ನ ವರ್ಣನೆ ಮಾಡಿದ್ದಾರೆ. ನಿಂತಲ್ಲೇ ಆ ಎದುರಾಳಿಯನ್ನು ತಳ್ಳೋದಕ್ಕೆ ಕ್ಷೇಪಣ ಅಂತ ಕರೀತಾರೆ. ಮುಷ್ಟಿ ಅಂತಂದ್ರೆ ಪರಸ್ಪರ ಹೊಡೆದಾಡೋದು, ವಕ್ಷಸ್ಥಳದಲ್ಲಿ ಮತ್ತು ಉಳಿದ ಸ್ಥಳಗಳಲ್ಲಿ ಹೊಡೆಯೋದಕ್ಕೆ ಮುಷ್ಟಿ ಅಂತ ಕರೀತಾರೆ. ಒಬ್ಬನು ಕೆಳಮುಖನಾಗಿ ಬಿದ್ದಿರುವಾಗ ಅವನನ್ನ ಚಿತ್ತ ಮಾಡಬೇಕು ಅಂತ ಮತ್ತೊಬ್ಬ ಪ್ರಯತ್ನ ಪಡ್ತಾನೆ. ಅವನು ಹೊಟ್ಟೆ ಮೇಲೆ ಬಿದ್ದಿರ್ತಾನೆ, ಬೆನ್ನಿನ ಮೇಲೆ ಬಿದ್ದರೆ ಬೆನ್ನು ನೆಲಕ್ಕೆ ಹಚ್ಚಿದ್ರೆ ಅವನು ಸೋತ ಅಂತ ಅರ್ಥ. ಮುಖವನ್ನು ಕೆಳಗೆ ಮಾಡಿಕೊಂಡು ಹೊಟ್ಟೆಯನ್ನು ನೆಲಕ್ಕೆ ತಾಕಿಸ್ಕೊಂಡು ಏನು ಬಿದ್ದಿರ್ತಾನಲ್ಲ ಒಬ್ಬ, ಆ ಬಿದ್ದವನನ್ನ ಅಲ್ಲಿಂದ ಎಬ್ಬಿಸಿ ಅವನ ಬೆನ್ನು ನೆಲಕ್ಕೆ ತಾಕಬೇಕು, ಆ ಮೂಲಕ ಅವನನ್ನು ಸೋಲಿಸಬೇಕು ಅಂತ ಮತ್ತೊಬ್ಬ ಪ್ರಯತ್ನ ಪಡ್ತಿರ್ತಾನೆ. ಇದಕ್ಕೆ ಏನು ಪ್ರಯತ್ನ ಪಡಿ, ಈ ಪ್ರಯತ್ನಕ್ಕೆ ವರಾಹೋದ್ಧೂತ ಶಬ್ದ ಅಂತ ಹೆಸರು. ವರಾಹೋದ್ಧೂತ ಶಬ್ದ. ಅವಾಂಗ್ಮುಖಂ ಸ್ಕಂದಗತಂ ಭ್ರಾಮಯುಕ್ತ ತದೈವಯ ಕ್ಷಿಪ್ತಸ್ಯ ಶಬ್ದ ಸ ಭವೇತ್ ವರಾಹೋದ್ಧೂತ ನಿಸ್ತನಃ. ಅವಾಂಗ್ಮುಖಂ, ಮುಖ ಕೆಳಗೆ ಮಾಡಿ ಬಿದ್ದಿರ್ತಾನೆ, ಭ್ರಾಮಯುಕ್ತ ಅವನನ್ನು ತಿರುಗಿಸಿ ಅವನ ಬೆನ್ನನ್ನು ನೆಲಕ್ಕೆ ಹಚ್ಚಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇರ್ತಾರಲ್ಲ ಅದಕ್ಕೆ ವರಾಹೋದ್ಧೂತ ಅಂತ ಹೆಸರು. ಹೀಗೆ ಇವೆಲ್ಲ ಆ ಮಲ್ಲ ಯುದ್ಧದ ವಿವಿಧ ರೀತಿಗಳು. ಚಾಣೂರನಿಗೆ ನಿಧಾನವಾಗಿ ಬಲ ಕಡಿಮೆ ಆಗ್ತಾ ಬಂತು. ಅದನ್ನು ನೋಡಿ
ಕಂಸನ ಮುಖದಲ್ಲಿ ಬೆವರು ಒಡೆಯಿತು. ಯಾಕಂದ್ರೆ ಸಭಾಸದರಲ್ಲಿ ಬಹುತೇಕರು ಕೃಷ್ಣನ ಸೌಂದರ್ಯ, ಮಾಧುರ್ಯ ಇತ್ಯಾದಿಗಳಿಂದ ಆಕರ್ಷಿತರಾಗಿ ಅವನ ಪರವಾಗಿ ಜಯಘೋಷಗಳನ್ನು ಮಾಡ್ತಿದ್ರು. ಆಗ ಕಂಸನಿಗೆ ಬಹಳ ಸಂಕಟ ಆಗಿ ಅವನು ತನ್ನ ಎಡಗೈಯನ್ನು ಎತ್ತಿ ಆ ವಾದ್ಯ ಘೋಷಗಳನ್ನು ನಿಲ್ಲಿಸಿದ. ಇನ್ನು ಯಾರು ವಾದ್ಯ ಘೋಷಗಳನ್ನು ಮಾಡಬೇಡಿ ಅಂತ. ಇಲ್ಲಿ ವಾದ್ಯ ಘೋಷಗಳು ನಿಂತರೆ ಏನಾಯ್ತು, ಸ್ವರ್ಗ ಲೋಕದಲ್ಲಿ ದೇವತೆಗಳು ಏಕಕಾಲದಲ್ಲಿ ವಾದ್ಯ ಘೋಷ ಪ್ರಾರಂಭ ಮಾಡಿದರು. ಆಕಾಶದಿಂದ ದೇವತೆಗಳು ವಾದ್ಯ ಘೋಷ ಮಾಡಿದರು. ಯುದ್ಧಮಾನ ಋಷಿಕೇಶೆ ಪುಂಡರೀಕನ ಭೀಕ್ಷಣೆ ಸ್ವಯಮೇವ ಪ್ರವಾದ್ಯಂತ ಸೂರ್ಯಘೋಷಾಸ್ತು ಸರ್ವಶಃ. ದೇವತೆಗಳು ಕೆಲವು ವಾದ್ಯಗಳನ್ನ ಮಾಡಿದರು, ವಾದನ ಮಾಡಿದರು. ಮತ್ತು ಕೆಲವು ವಾದ್ಯಗಳು ತಾವಾಗಿಯೇ ವಾದನ ಮಾಡಿಕೊಂಡರು. ಮತ್ತೆ ಕೆಲವು ದೇವತೆಗಳು ಅಲ್ಲಿ ಹೇಗೆ ಬಂದಿದ್ರು ಅಂದ್ರೆ ಅದೃಶ್ಯರಾಗಿ ಬಂದಿದ್ರು. ಕಂಸನ ಭಯದಿಂದ ಇತ್ಯಾದಿ ಕಾರಣಗಳಿಂದ ಮತ್ತು ಜನಸಾಮಾನ್ಯರಿಗೆ ತಮ್ಮ ದರ್ಶನ ಕೊಡಬಾರದು ಅನ್ನೋ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಅದೃಶ್ಯರಾಗಿ ಆ ಸಂದರ್ಭದಲ್ಲಿ ಅಲ್ಲಿ ಸನ್ನದ್ಧರಾಗಿದ್ದರು. ಅನೇಕ ಥರದ ವಿಮಾನಗಳಲ್ಲಿ ಬಂದಿದ್ರು. ಕೆಲವರು ದೊಡ್ಡ ದೊಡ್ಡ ವಿಮಾನಗಳನ್ನ ಏರಿದ್ರು, ಕೆಲವರು ತೀರಾ ಸಣ್ಣ ಗಾತ್ರದ ವಿಮಾನಗಳನ್ನ ಏರಿ ಬಂದಿದ್ರು. ದೇವತೆಗಳ ಶಕ್ತಿಯಂತೆ ಅವರ ವಿಮಾನಗಳ ಶಕ್ತಿಯೂ ಕೂಡ. ಯಾಕಂದ್ರೆ ಅವ್ರ ವಿಮಾನಗಳು ಹೇಗಿತ್ತು ಅಂದ್ರೆ ಬೇಕಾದಂತ ರೂಪಗಳನ್ನು ತಾಳುವಂತ ಶಕ್ತಿ ಆ ವಿಮಾನಗಳಿಗೆ. ಆ ವಿಮಾನ ಇವತ್ತು ಬೇಕಾದ್ರೆ ರಥದಂತೆ ಸಂಚಾರ ಮಾಡಬಲ್ಲದು, ವಿಮಾನದಂತೆ ಹಾರಬಲ್ಲದು, ಹಕ್ಕಿಗಳಂತೆ ಕೂಡ ಹಾರಬಲ್ಲದು. ಹೀಗೆ ಬೇಕಾದಂತಹ ಕಾಮರೂಪಧರ ಅಂತ ಅದನ್ನ ಹರಿವಂಶದ ಮೂಲದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಕಾಮರೂಪಧರಗಳಾದಂತಹ ವಿಮಾನಗಳನ್ನು ಏರಿ ಆ ಎಲ್ಲ ದೇವತೆಗಳು ವಿದ್ಯಾಧರರು ಆಕಾಶದಲ್ಲಿ ಸನ್ನಿಹಿತರಾಗಿದ್ದು ಆ ಯುದ್ಧವನ್ನು ಅವರು ನೋಡ್ತಿದ್ರು. ಜಯಸ್ವ ಕೃಷ್ಣ ಚಾಣೂರಂ ದಾನವಂ ಮಲ್ಲರೂಪಿಣಂ. ಮಲ್ಲನ ರೂಪದಲ್ಲಿರುವಂತಹ ಈ ರಾಕ್ಷಸ ಏನಿದ್ದಾನಲ್ಲ, ಚಾಣೂರ ಅನ್ನೋ ರಾಕ್ಷಸ, ಇವನನ್ನು ನೀನು ಗೆಲ್ಲು ಅಂತ ಆಕಾಶದಲ್ಲಿರುವಂತಹ ಸಪ್ತರ್ಷಿಗಳು ಕೂಡ ಏಕಕಂಠದಿಂದ ಕೃಷ್ಣನಿಗೆ ಆಶೀರ್ವಾದ ಮಾಡ್ತಾರೆ. ಮಹಾನಯಂ ಬತಾಧರ್ಮ ಯೇಷಾಂ ರಾಜಸಭಾಸದಾಂ ಯೇ ಬಲಾಬಲವದ್ಯುದ್ಧಂ ರಾಜ್ಞೋನ್ವಿಚ್ಛಂತಿ ಪಶ್ಯತಃ. ಅಲ್ಲಿ ಜನಸಾಮಾನ್ಯರು ಆ ಯುದ್ಧ ಭೂಮಿಯಲ್ಲಿ ಏನು ಕುತ್ಕೊಂಡಿದ್ರಲ್ಲ, ಜನಸಾಮಾನ್ಯರು ಇದ್ರು, ಅವರಲ್ಲಿ ಅನೇಕ ಜನ ಸ್ತ್ರೀಯರು ಕೂಡ ಇದ್ರು. ಸಹಜವಾಗಿಯೇ ಅವರೆಲ್ಲರ ಅನುಕಂಪ ಬಲರಾಮ ಮತ್ತು ಕೃಷ್ಣನ ಕಡೆಯೇ ಇತ್ತು. ಅವರಿಬ್ಬರು ಸಣ್ಣವರಾದ್ರಿಂದ ಮತ್ತು ಅವರ ಸದ್ಗುಣಗಳಿಂದ ಆಕರ್ಷಿತರಾಗಿ ಜನಸಾಮಾನ್ಯರು ಕೂಡ ಕೃಷ್ಣ ಬಲರಾಮರ ಬಗ್ಗೆ ಅನುಕಂಪವನ್ನು ವ್ಯಕ್ತಪಡಿಸ್ತಿದ್ರು. ಕಂಸರಾಜನದು ಇದೊಂದು ದೊಡ್ಡ ಅನ್ಯಾಯ. ಆ ಜನ ಮಾತಾಡ್ಕೊಂಡ್ರು. ಅದಲ್ಲದೆ ಸಭಾಸದರು ಅಂತ ಇರ್ತಾರಲ್ಲ, ಸಭಾದಲ್ಲಿ ಹಿರಿಯರಾದಂತಹ ವ್ಯಕ್ತಿಗಳು, ಅವ್ರದ್ದೇನು ಕರ್ತವ್ಯ, ಸಭೆಯಲ್ಲಿ ನಡೆಯುವಂತಹ ವಿದ್ಯಮಾನ ಅದು ಧರ್ಮಕ್ಕೆ ಅನುಸಾರವಾಗಿದೆಯೋ ಇಲ್ಲೋ ಅಂತ ನೋಡ್ಬೇಕಾದ್ರೆ ಅವ್ರ ನಿಯಮ. ಆದ್ರೆ ಇಲ್ಲಿ ನಡೆದಿರುವಂತಹ ಜನ ಏನಿದ್ದಾರಲ್ಲ ಸಭಾಸದರು, ಇವ್ರು ಯಾರೂ ಧರ್ಮವನ್ನು ತಿಳಿದಂತೆ ಕಾಣ್ತಾ ಇಲ್ಲ. ತಿಳಿದಿದ್ರೆ ಈ ಮಹಾಕಾಯನ ಅಂತ ಚಾಣೂರನಿಗೂ ಕೃಷ್ಣನಿಗೂ ಅವರು ಯುದ್ಧವನ್ನ ನಡೀಲಿಕ್ಕೆ ಬಿಡ್ತಿರ್ಲಿಲ್ಲ. ಈ ಜಟ್ಟಿಗಳು ವಜ್ರಕ್ಕೆ ಸಮಾನರಾದವರು. ಕೃಷ್ಣ ಬಲರಾಮರು ಇನ್ನೂ ಯೌವನಾವಸ್ಥೆಗೆ ಪೂರ್ಣವಾಗಿ ಬಂದಿಲ್ಲ, ಕಿಶೋರಾವಸ್ಥೆಯಲ್ಲಿ ಇರುವಂಥವರು, ಕೋಮಲವಾದ ಶರೀರ ಇದ್ದವರು. ಧರ್ಮ ವ್ಯತಿಕ್ರಮೋಶಸ್ಯ ಸಮಾಜಸ್ಯ ಧ್ರುವಂ ಭವೇತ್ ಯತ್ರಾಧರ್ಮ ಸಮತಿಷ್ಠೆ ನಕ್ಷಯಂ ತತ್ರ ಕರ್ಹಿತ. ಇದು ದೊಡ್ಡ ಅಧರ್ಮ ನಡೀತಾ ಇದೆ ಇಲ್ಲಿ, ನಾವು ಯಾರೂ ಇಲ್ಲಿ ಇರಲೇಬಾರ್ದು. ಇಂಥ ಅನ್ಯಾಯ ನಡೀತಿರೋದನ್ನು ನೋಡ್ಕೊಂಡ್ರೆ ನಾವು ಇಲ್ಲಿ ಇರಬಾರ್ದು. ಶಾಸ್ತ್ರ ಹಾಗೆ ಹೇಳ್ತದೆ. ನ ಸಭಾಂ ಪ್ರವಿಶೇಜ್ಞ ಸಭ್ಯದೋಷಾನ್ ಅನುಸ್ಮರನ್ ಅಬ್ರುವನ್ ವಿಬ್ರುವನ್ ಅಜ್ಞ ನರಃ ಕಿಲ್ಬಿಷಂ ಅಶ್ನುತೆ. ನಿಜವಾಗ್ಲೂ ಧರ್ಮವನ್ನು ಯಾರು ತಿಳ್ಕೊಂಡಿರ್ತಾನಲ್ಲ ಅವನು ಅಧರ್ಮದ ಕೆಲಸ ನಡೆಯುವಂತ ಸಭೆಗಳು ಪ್ರವೇಶ ಮಾಡಲೇಬಾರ್ದು. ಪ್ರವೇಶ ಮಾಡಿದ ಮೇಲೂ ಕೂಡ ಅಲ್ಲಿ ಏನಾದ್ರು ತಪ್ಪು ನಡೆದ್ರೆ ಆ ತಪ್ಪನ್ನು ನೋಡಿಕೊಂಡು ಸಹನ ಮಾಡಿಕೊಂಡು ಸುಮ್ಮನೆ ಇದ್ರೆ ಮತ್ತು ಆ ತಪ್ಪನ್ನು ಸರಿ ಅಂತ ಹೇಳಿಬಿಟ್ರೆ ಅವನಿಗೆ ದೊಡ್ಡ ಪಾಪ. ಅಬ್ರುವನ್ ತಪ್ಪನ್ನ ಸಹನೆ ಮಾಡ್ಕೊಂಡಿದ್ರೆ, ವಿಬ್ರುವನ್ ತಪ್ಪನ್ನ ಸರಿ ಅಂತ ರಾಗದ್ವೇಷಾದಿಗಳಿಂದ ಸಮರ್ಥನೆ ಮಾಡಿದ್ರೆ ನರಹ ಕಿಲ್ಬಿಷ ಮಸ್ತತೆ. ಕಿಲ್ಬಿಷ ಅಂದ್ರೆ ಪಾಪ. ಅಂಥ ಸಭಾಸದನಾದವನು ಪಾಪಭಾಗಿಯಾಗ್ತಾನೆ. ಸಭಾಸದರು ಅಂದ್ರೆ ಬರೀ ಹಿರಿಯರಂತ ಅರ್ಥ ಅಲ್ಲ, ಅಲ್ಲಿ ನೆರೆದಿದ್ದಂಥವ್ರು ಎಲ್ಲರೂ ಕೂಡ ಪಾಪಭಾಗಿಗಳಾಗ್ತಾರೆ. ಹಾಗಾಗಿ ಅಲ್ಲಿ ಬರಲೇಬಾರದು ಅಂತ ಹೇಳ್ತಾರೆ. ಕೃಷ್ಣ ಬಲರಾಮರ ಸೌಂದರ್ಯ ನೋಡಿ ಅವರ ಮುಖದ ಮೇಲೆ ಬೆವರು ನಿಧಾನವಾಗಿ ಮುತ್ತಿನಂತೆ ರೂಪುಗೊಳ್ತಾ ಇದೆ. ಆ ಕೃಷ್ಣ ಬಲರಾಮರ ಸೌಂದರ್ಯಕ್ಕೆ ಇದು ಭೂಷಣವಾಗಿದೆ ಅಂತ ಅಲ್ಲಿ ನಡೆದಿರುವಂತಹ ಪುರುಷರು ಮತ್ತು ಸ್ತ್ರೀಯರು ನಿಧಾನವಾಗಿ ಅವರು ಮಾತಾಡ್ತಿದ್ರು. ಗೋಪಾಲಕ ಸ್ತ್ರೀ ಏನಿದ್ರು
ಅವರು ನಿಜವಾಗಿಯೂ ಧನ್ಯರೇ ಸರಿ. ಯಾಕಂತಂದ್ರೆ ಹಸುಗಳನ್ನು ಕರೆಯುವಾಗ, ಭತ್ತವನ್ನು ಕುಟ್ಟುವಾಗ, ಮೊಸರು ಕಡಿಯುವಾಗ, ಅರಿಶಿಣ ಹಚ್ಕೊಳ್ಳುವಾಗ, ಗಂಧವನ್ನು ಲೇಪಿಸಿಕೊಳ್ಳುವಾಗ, ಮನೆ ಸಾರಿಸುವಾಗ, ತೊಟ್ಟಿಲನ್ನು ತೂಗುವಾಗ, ಬರುತ್ತಿರುವಂತಹ ಮಕ್ಕಳನ್ನು ಸಮಾಧಾನ ಮಾಡುವಾಗ, ಮಕ್ಕಳಿಗೆ ನೀರೆರೆಯುವಾಗ, ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಕೃಷ್ಣನ ಲೀಲಾ ವಿನೋದಗಳನ್ನು ತಾವು ನೋಡಿ ಅದನ್ನು ಅವರು ಧನ್ಯರಾದರಲ್ಲ. ಹಾಗಾಗಿ ನಿಜವಾಗಿಯೂ ಅವರ ಪುಣ್ಯ ನಾವು ವರ್ಣನಾತೀತವಾದದ್ದು. ಹೀಗೆ ಆ ಮಥುರಾ ಪಟ್ಟಣದ ಸ್ತ್ರೀಯರಿದ್ರು, ಕುರಿಯ ಸ್ತ್ರೀಯರು ಅವರು ಅಲ್ಲೇ ಮಾತಾಡ್ತಾ ಇದ್ರು. ಹೀಗೆ ಮಾತಾಡ್ತಾ ಇದ್ದುದನ್ನು ನೋಡಿ ಆ ಮಾತಾಡ್ತಾ ಇರುವಂತ ಸಂಗತಿ ವಸುದೇವ ಮತ್ತು ದೇವಕಿಯರು ಕೂಡ ಅದರ ಕಿವಿಗೂ ಕೂಡ ಬಿತ್ತು. ಯಾಕಂದ್ರೆ ಆ ಮಲ್ಲಯುದ್ಧ ನಡೆಯುವಂತಹ ರಂಗಭೂಮಿ ಏನಿತ್ತಲ್ಲ, ಆ ರಂಗಭೂಮಿಯ ಪಕ್ಕದಲ್ಲೇ ಆ ಸೆರೆಮನೆ ಇತ್ತು. ವಸುದೇವ ಮತ್ತು ದೇವಕಿಯರನ್ನ ಹಿಡಿದಿಟ್ಟಂತ ಸೆರೆಮನೆ ಅದು ಅವರಿಗೆ ಕೇಳಿಸ್ತು. ಭಾಗವತದಲ್ಲಿ ಬಂದಿರುವಂತೆ ಅವರು ಸೆರೆಮನೆಯಲ್ಲೇ ಇದ್ರು. ಭಾಗವತದಲ್ಲಿ ಬಂದಿರುವಂತೆ ಅವರು ಸೆರೆಮನೆಯಲ್ಲೇ ಇದ್ರು. ಹರಿವಂಶದಲ್ಲಿ ಬರುವಂತೆ ಅವರು ಆ ಯುದ್ಧ ಭೂಮಿಗೆ ಆ ರಂಗಭೂಮಿಗೆ ಅವರು ಕೂಡ ಆಗಮಿಸಿದ್ರು. ಆಗಮಿಸಿ ಅಲ್ಲಿ ನಡೆಯುವಂತಹ ವಿದ್ಯಮಾನಗಳನ್ನೆಲ್ಲ ತಾವು ಕೂಡ ನೋಡ್ತಿದ್ರು. ತಮ್ಮ ಮಕ್ಕಳಿಗೆ ಏನಾಗಿಬಿಡ್ತದೋ ಅಂತ ಹೇಳಿ ವಸುದೇವ ಮತ್ತು ದೇವಕಿ ಇಬ್ಬರು ಕೂಡ ಬಹಳ ಆತಂಕಿತರಾದರು. ಆದರೆ ನಿಜವಾಗ್ಲೂ ಬಲರಾಮ ಮತ್ತು ಕೃಷ್ಣರ ಪರಾಕ್ರಮ ಎಷ್ಟಿತ್ತು, ಅವರ ಶಕ್ತಿ ಆ ತಂದೆ ತಾಯಿಗಳ ಜ್ಞಾನಕ್ಕೆ ಬಂದಂಥದ್ದಾಗಿರ್ಲಿಲ್ಲ. ಭಾಗವತ ಏನ್ ಹೇಳ್ತದಂದ್ರೆ, ಇಲ್ಲಿ ತನಕ ಕೃಷ್ಣ ಬೃಂದಾವನದಲ್ಲಿದ್ದಾಗ ಮತ್ತು ಮಥುರೆಯಲ್ಲಿದ್ದ ಮತ್ತು ನಂದಗೋಕುಲದಲ್ಲಿದ್ದಾಗ ಅವನ ಕೋಮಲಾಂಗ, ಹೂವಿನಂತೆ ಕೋಮಲವಂತ ಶರೀರವುಳ್ಳವನು ಅಂತ ಅವನ ಸೌಂದರ್ಯವನ್ನು ವರ್ಣನೆ ಮಾಡ್ತೀವಿ ಇದೇ ಭಾಗವತ. ವೇಣುನಾದವನ್ನು ಮಾಡುವಾಗ ಅವನ ಕೈ ಕಾಲುಗಳು, ಅವನ ತುಟಿಗಳೆಲ್ಲವೂ ಕೂಡ ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ ಅಂತ ವರ್ಣನೆ ಮಾಡಿದಂತೆ ಕೋಮಲವಾಗಿತ್ತು ಅಂತ ಇದೇ ಭಾಗವತ ವರ್ಣನೆ ಮಾಡುತ್ತೆ. ಆದರೆ ಭಗವಂತನ ಸ್ವರೂಪ ಹೇಗಿರ್ತದೆ, ಶೇಷನ ಸ್ವರೂಪ ಹೇಗೆ, ಎಷ್ಟು ಬಲಿಷ್ಠವಾದದ್ದು ಅಂದ್ರೆ, ಈ ಮಲ್ಲ ಯುದ್ಧ ಮಾಡುವಾಗ ಅವರಿಬ್ಬರ ಅಂಗಾಂಗಗಳು ಕೂಡ, ವಿಶೇಷವಾಗಿ ಕೃಷ್ಣನ ಅಂಗವೂ ಕೂಡ ವಜ್ರದಷ್ಟೇ ಕಠಿಣವಾಗಿತ್ತು ಅಂತ ಭಾಗವತ ವರ್ಣನೆ ಮಾಡ್ತೇವೆ. ಹಾಗಾಗಿ ಕೃಷ್ಣನ ವಜ್ರದಂತೆ ಕಠಿಣವಾದಂತಹ ಶರೀರದ ಪ್ರಹಾರದಿಂದಾಗಿ ಚಾಣೂರ ಶಕ್ತಿಯನ್ನು ಕಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಅವನ ಅಂಗಾಂಗಗಳೆಲ್ಲ ಮುಚ್ಚಿ ನೂರಾದವು. ಆ ಯಾತನೆಯನ್ನು ತಡ್ಕೋಬೇಕಂತ ಅವನು ಪ್ರಯತ್ನ ಪಟ್ಟ. ಆದ್ರೆ ಒಂದೊಂದು ಏಟು ಬಿದ್ದಂತೆ ಅವನ ಶಕ್ತಿ ಕುಂದುತ್ತಾ ಇತ್ತು. ಒಮ್ಮೆ ಚಾಣೂರ ಏನ್ ಮಾಡಿದ, ತಾನು ತನ್ನ ಪೂರ್ಣ ಶಕ್ತಿಯನ್ನ ಪ್ರಯೋಗ ಮಾಡಿ ಆ ವಾಸುದೇವನ ವಕ್ಷಸ್ಥಳದ ಮೇಲೆ ಪ್ರಹಾರ ಮಾಡಿದ. ವಕ್ಷಸ್ಥಳದ ಮೇಲೆ ಪ್ರಹಾರ ಮಾಡಿದ್ರು ಕೂಡ ಅವನಿಗೆ ಏನೂ ಆಗಲೇ ಇಲ್ಲ. ಆ ಕೃಷ್ಣನಿಗೆ ಅವನು ನಿಂತು ಜಾಗದಿಂದ ಅಲುಗಾಡ್ಲೇ ಇಲ್ಲ. ಅವನು ಆ ಚಾಣೂರನನ್ನ ಹಿಡಿದು ಎತ್ತಿದ. ಅವನ ಎರಡೂ ಭುಜಗಳನ್ನ ಬಲವಾಗಿ ಹಿಡಿದು ಎತ್ತಿ 100 ಬಾರಿ ಅವನನ್ನು ತಿರುಗಿಸಿದ ಅಂತ ವರ್ಣನೆ ಇದೆ. ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ವರ್ಣನೆ. 100 ಬಾರಿ ಅವನನ್ನ ಹಿಡಿದು ತಿರುಗಿಸಿದ. 100 ಬಾರಿ ಅವನನ್ನು ಹಿಡಿದು ತಿರುಗಿಸಿ ಅವನನ್ನ ಕೆಳಗೆ ಎತ್ತಿದ. ಅವನ ವೇಷಭೂಷಣಗಳೆಲ್ಲ ಅಸ್ತವ್ಯಸ್ತವಾದವು, ಕೂದಲುಗಳೆಲ್ಲ ಕೆದರಿಕೊಂಡವು. ಅವನ ತಾನು ಗೆಲುತ್ತೀನಿ ಅಂತ ದರ್ಪದಿಂದ ಏನು ಹೂವಿನ ಮಾಲೆಯನ್ನು ಹಾಕೊಂಡಿದ್ದಲ್ಲ, ಆ ಹೂವಿನ ಮಾಲೆ ಎಲ್ಲ ಕಿತ್ತು ಹೋಯಿತು. ಅವನು ದೊಡ್ಡದೊಂದು ಧ್ವಜಸ್ತಂಭ, ದೇವಸ್ಥಾನದ ಮುಂದೆ ಧ್ವಜಸ್ತಂಭ ಇರ್ತದಲ್ಲ, ಅದು ಹೇಗೆ ಕಿತ್ತು ಬಿದ್ದಂತೆ ಆ ಚಾಣೂರ ತನ್ನ ಪ್ರಾಣವನ್ನು ಕಳ್ಕೊಂಡು ಕೆಳಗೆ ಬಿದ್ದ. ನೂರು ಬಾರಿ ತಿರುಗಿಸಿದ ಅಂತ ತಾತ್ಪರ್ಯ ನಿರ್ಣಯದ ವರ್ಣನೆ. ಉತ್ಕ್ಷಿಪ್ತಂ ಗಗನಗಂ ಗಿರಿಸನ್ನಿಕಾಶಂ ಉದ್ಧಾನ್ಯಶ್ಚಾಸ ಶತಶಃ 100 ಬಾರಿ ಅವನು ತಿರುಗಿಸಿದ. ಶತಾಂಗಂ, ಆ 100 ಬಾರಿ ತಿರುಗಿಸೋಕ್ಕಿಂತ ಮೊದಲೇ ಅವನು ಸಾಕಷ್ಟು ಏಟುಗಳು ಬಿದ್ದು ಅವನು ಹಣ್ಣಾಗಿದ್ದ. ಅಂಥ ಚಾಣೂರನ್ನು 100 ಬಾರಿ ಅವನು ತಿರುಗಿಸಿ ಅವನನ್ನು ಕೆಳಗೆ ಬೀಳಿಸಿದ. ಅಂದ್ರೆ ಅವರಿಬ್ಬರ ನಡುವೆ ನಡೆದಂತ ಯುದ್ಧ ಏನಿದೆ ಅದು ಸುಮಾರು 48 ನಿಮಿಷ ಕಾಲ ನಡೆಯಿತು ಅಂತ ಅದರ ವರ್ಣನೆ ಇದೆ. ಇತ್ಯುಕ್ತಾಹ ಭಗವಾನ್ ಪರಿಹಾಸಪೂರ್ವಂ ಏವಂ ಭವತ್ವಿತಿ ಸತೇನ ಯದಾಭಿಯಾತಃ ಮೌಹೂರ್ತಿಕೀ ಮತ ಪಥೋರ್ಗೃಹೇ ಸ್ವಶತ್ರುಂ. ಒಂದು ಮುಹೂರ್ತದ ಕಾಲ ಒಂದು ವಿನೋದಕ್ಕಾಗಿ ಕೃಷ್ಣ ಚಾಣೂರನ ಜೊತೆಗೆ ಯುದ್ಧ ಮಾಡಿದ. ಚಾಣೂರನ ಜೊತೆಗೆ ಯುದ್ಧ ಮಾಡಿ ಅವನನ್ನ ಸಂಹರಿಸಿಬಿಟ್ಟ. ಒಂದು ಮುಹೂರ್ತ ಅಂದ್ರೆ 2 ಗಳಿಗೆ. 2 ಗಳಿಗೆ ಅಂದ್ರೆ 24ರ 2 ಗುಣಾಕಾರ. ಹಾಗಾಗಿ 48 ನಿಮಿಷ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣ ತನ್ನ ಅಪಾರವಾದಂತಹ ಬಲವನ್ನು ಕೇಂದ್ರೀಕರಣ ಮಾಡಿ
ಆ ಚಾಣೂರನ್ನು ಕೊಲ್ಲುವ ಪ್ರಯತ್ನ ಏನು ಮಾಡಿದ್ನಲ್ಲ, ಆವಾಗ ಹರಿವಂಶ ಏನು ವರ್ಣನೆ ಮಾಡ್ತಾರೆ ಅಂದ್ರೆ ಭೂಮಿ ನಡೀತಂತೆ. ಜನ ಸಮುದಾಯಕ್ಕೂ ಕೂಡ ಒಂದು ಕೆಲವೊಮ್ಮೆ ಆತಂಕ ಆಯ್ತು. ಅವ್ರು ಕೂತಿರುವಂತಹ ಆಸನಗಳು ಮಂಚಗಳೆಲ್ಲ ಅಲುಗಾಡಿಗಳು. ಎಲ್ಲದಕ್ಕಿಂತ ಹೆಚ್ಚು ಏನಾಯ್ತಂದ್ರೆ ಕಂಸ ತನ್ನ ರಾಜ ಮುಕುಟವನ್ನ ರಾಜ ಕಿರೀಟವನ್ನೇನು ಧರಿಸಿದ್ದಲ್ಲ ಅದರಲ್ಲಿರುವಂತಹ ಒಂದು ಶ್ರೇಷ್ಠವಾದ ರತ್ನ ಒಮ್ಮೆಲೆ ಕಳಿಸಬೇಕು, ಒಂದು ಅಪಶಕನದ ರೂಪವಾಗಿ. ಅಷ್ಟೊತ್ತಿಗಾಗಲೇ ಆ ಚಾಣೂರಿನ ಜೀವ ಶಿಥಿಲವಾಗಿತ್ತು. ತನ್ನ ಎರಡು ತೋಳುಗಳಿಂದ ಚಾಣೂರಿನ ಶರೀರವನ್ನು ಬಗ್ಗಿಸಿ ತನ್ನ ಮೊಣಕಾಲಿನಿಂದ ಅವನ ವಕ್ಷಸ್ಥಳವನ್ನ ಪ್ರಹಾರ ಮಾಡಿದ. ಹರಿವಂಶದಲ್ಲಿ ಅವನನ್ನು ತಿರುಗಿಸಿದ ಅಂತ ವರ್ಣನೆ ಇಲ್ಲ, ಅದರೊಳಗೆ ಭಾಗವತದಲ್ಲಿ ಮತ್ತು ಶಾಸ್ತ್ರದಲ್ಲಿ ಅಷ್ಟೇ. ಹರಿವಂಶದಲ್ಲಿ ಬರುವಂತಹ ವರ್ಣನೆಯಂತೆ ಅವನ ವಕ್ಷಸ್ಥಳವನ್ನ ತನ್ನ ಕಾಲಿನಿಂದ ಮೊಣಕಾಲಿನಿಂದ ಒದ್ದ ಮತ್ತು ಅವನ ತಲೆಯ ಮೇಲೆ ಮುಷ್ಟಿಯಿಂದ ಪ್ರಹಾರ ಮಾಡಿದ. ಆ ಏಟಿಗೆ ಚಾಣೂರಿನ ಎರಡು ಕಣ್ಣುಗಳು ಕೂಡ ಕಿತ್ತು ಹೊರಗೆ ಬಂದು ಅವನು ಆ ಕ್ಷಣದಲ್ಲಿ ಸತ್ತು ಹೋಗ್ಬಿಟ್ಟ. ಒಂದು ದಾರಿಯಲ್ಲಿ ಅಡ್ಡವಾಗಿ ಬಿದ್ದಂತ ಚಾಣೂರ. ಅಡ್ಡವಾಗಿ ಬಿದ್ದರೆ ಅವನ ಶರೀರವನ್ನು ಯಾರಿಗೂ ದಾಟ್ಕೊಂಡು ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬೃಹದಾಕಾರವಾದ ಶರೀರ ಅವನು. ಪರ್ವತವಂತ ಅವನು ಬಿದ್ದಿದ್ದ. ಈ ಕಡೆ ಬಲರಾಮ ಮತ್ತು ಮುಷ್ಟಿಕ ಅವರಿಬ್ಬರ ನಡುವೆ ಕೂಡ ಭಯಂಕರವಾದಂತಹ ಯುದ್ಧ ನಡೆಯಿತು. ಆ ಚಾಣೂರನ ವೇಷಭೂಷಣಗಳು ಕೂಡ ಆ ಮುಷ್ಟಿಕನ ಪರಿಸ್ಥಿತಿ ಕೂಡ ಚಾಣೂರನ ಪರಿಸ್ಥಿತಿ ಅಂತ ಆಯಿತು. ಅವನು ಕೂಡ ತನ್ನ ಶಕ್ತಿಯನ್ನು ಕಳ್ಕೊಂಡು ಅವನು ಕೂಡ ಮರಣಕ್ಕೆ ಆಸನ್ನನಾದ. ಆಸನ್ನನಾದ್ಮೇಲೆ ಕೊನೆಗೆ ಬಲರಾಮ ತನ್ನ ಅಂಗೈಯಿಂದ ಆ ಮುಷ್ಟಿಕ ಅನ್ನುವಂಥ ವ್ಯಕ್ತಿಯನ್ನು ಬಲವಾಗಿ ಪ್ರಹಾರ ಮಾಡಿದ. ಅಂಗೈಯಿಂದ ಪ್ರಹಾರ ಮಾಡಿದಾಗ ಆ ಮುಷ್ಟಿಕ ಸರಸರನೆ ನಡುಗಿ ಅದೇ ಕ್ಷಣದಲ್ಲೇ ತನ್ನ ಪ್ರಾಣ ಬಿಟ್ಟು ಸತ್ತು ಹೋದ ಅದೇ ಜಾಗದಲ್ಲಿ. ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಅದ್ರ ಬಗ್ಗೆ ಇರುವಂತ ಒಂದು ಅಂಶ ಏನಂತಂದ್ರೆ, ಭಾಗವತದಲ್ಲಿ ಬಂದಂತೆ ಅಂಗೈಯಿಂದ ಹೊಡೆದುಕೊಂಡ ಅಂತ ನಾವು ನೋಡಿದ್ವಿ, ಮುಷ್ಟಿಯಿಂದ ಹೊಡೆದುಕೊಂಡ ಅಂತ ಹರಿವಂಶದಲ್ಲಿ ವರ್ಣನಿಗೆ. ಅಂದ್ರೆ ಪೂರ್ಣ ಬಿಗಿ ಅಂತ ಮುಷ್ಟಿಯನ್ನೇ ಕಟ್ಟಲಿಲ್ಲ, ಅವನ ತನ್ನ ಅಂಗೈಯಿಂದ ಹೊಡೆದುಕೊಂಡ್ರು ಕೂಡ ಅವನ ಅಂಗೈಯೂ ಕೂಡ ಮುಷ್ಟಿಯಷ್ಟೇ ಬಲಿಷ್ಠವಾಗಿತ್ತು. ಹೀಗಾಗಿ ಅರ್ಥ ಮಾಡ್ಕೋಬೇಕು ಅಂತ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ಅದನ್ನು ಹೊಂದಿಸಿದೆ. ಯಾಕಂದ್ರೆ ತಾತ್ಪರ್ಯ ನಿರ್ಣಯ, ಹರಿವಂಶ ಮತ್ತು ಭಾಗವತ ಈ ಕೆಲವಕ್ಕೂ ಇರುವಂತಹ ವ್ಯಾಖ್ಯಾನ, ಅದರಲ್ಲೆಲ್ಲರೂ ಕೂಡ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತದೆ. ಹೀಗೆ ವ್ಯತ್ಯಾಸ ಕಾಣಿಸೋದ್ರಿಂದ ಅದಕ್ಕೆ ಹೀಗೆ ಒಂದು ಅದರಲ್ಲಿರುವಂತಹ ವಿರೋಧವನ್ನೆಲ್ಲ ಬೇರೆ ಬೇರೆ ದೃಷ್ಟಿಯಿಂದ ಅರ್ಥ ಮಾಡ್ಕೋಬೇಕು. ಮುಷ್ಟಿ ಅಂದ್ರೆ ಬಲವಾಗಿ ಮುಷ್ಟಿಯನ್ನು ನಾವು ಬಿಗಿತೇವೆ. ವ್ಯಾಖ್ಯಾನದಲ್ಲಿ ಹೇಳಿದ್ರೆ ಬಲವಾಗಿ ಮುಷ್ಟಿಯನ್ನು ಬಿಗಿದಿರಲಿಲ್ಲ, ಸ್ವಲ್ಪ ಅಂಗೈ ಅಂತ ನೀವು ಅದನ್ನ ಅಂಗೈ ಅಂತಾದ್ರೂ ಹೇಳ್ಬೋದು ಅಥವಾ ಮುಷ್ಟಿ ಅಂತಾದ್ರೂ ಹೇಳ್ಬೋದು. ಮುಷ್ಟಿ ಅಂತ ಸ್ವಲ್ಪ ಬಿಗಿದಿದ್ದ ಅಷ್ಟೇ, ಪೂರ್ಣವಾಗಿ ಬಲವಾಗಿ ಬಿಗಿದಿರಲಿಲ್ಲ. ಆ ಸ್ಥಿತಿಯಲ್ಲಿ ಅವನನ್ನ ಸಂಹರಿಸಿದ. ಈ ಮುಷ್ಟಿಕ ಆಂಧ್ರ ದೇಶದವನು ಅಂತ ತಾತ್ಪರ್ಯ ಮಾಹಿತಿ. ಗ್ಲೇನ್ಸ್ ಜಾತಿಯವರಾದ್ರಿಂದ ಅಷ್ಟು ಬೃಹದಾಕಾರವಾದ ಶರೀರ ಅವರಿಗೆ ಮತ್ತು ಬೃಹದಾಕಾರವಾದ ಶರೀರ, ಹಾಗೆ ಒಂದು ಭಾರಿ ಪ್ರಮಾಣದ ಬಲವೂ ಕೂಡ ಅವರಿಗಿತ್ತು. ಚಾಣೂರ ಮತ್ತು ಮುಷ್ಟಿಕ ಇವರಿಬ್ಬರ ವಧೆ ಆದ ಬಳಿಕ ಕೃಷ್ಣ ತೋಷಲಕ ಅಂತ ಮತ್ತೊಬ್ಬ ಮಲ್ಲನ ಜೊತೆ ಯುದ್ಧ ಮಾಡಿದ. ಆ ಕೃಷ್ಣನ ಯುದ್ಧ ಪ್ರಾರಂಭ ಮಾಡಿದ. ಆ ಬಲರಾಮನ ಜೊತೆಗೆ ಮತ್ತೊಬ್ಬ ಯುದ್ಧ, ಕೂಟ, ಕೋಸಲಕ ಅಂತ ಹೀಗೆಲ್ಲ ಬೇರೆ ಬೇರೆ ರೀತಿಯ ಹೆಸರಿನ ಯೋಧರವರು. ಅವರೆಲ್ಲರೂ ಕೂಡ ಈ ಕೃಷ್ಣ ಮತ್ತು ಬಲರಾಮನ ಜೊತೆಗೆ ಮತ್ತೊಮ್ಮೆ ಯುದ್ಧ ಪ್ರಾರಂಭ ಮಾಡಿದ್ರು. ಕೃಷ್ಣ ಏನ್ ಮಾಡಿದ ಅಂದ್ರೆ ಹರಿವಂಶ ಹೇಳುವಂತೆ ಆ ತೋಷಲಕನ ಜೊತೆಗೆ ಅನೇಕ ಕ್ಷಣಗಳ ಕಾಲ ಯುದ್ಧ ಮಾಡಿ ಕೊನೆಗೆ ಅವನನ್ನ ಮೇಲಕ್ಕೆತ್ತಿ 100 ಬಾರಿ ಅವನನ್ನ ತಿರುಗಿಸಿ ನೆಲದ ಮೇಲೆ ಅಪ್ಪಳಿಸಿದ. ಆ ತೋಷಲಕನ ಬಾಯಿಯಿಂದ ರಕ್ತ ಸಮೃದ್ಧವಾಗಿ ಹರಿದು ಅವನು ಅಲ್ಲಿ ಸತ್ತು ಹೋದ. ಚಾಣೂರ ಮತ್ತು ಮುಷ್ಟಿಕ ಇಬ್ರು ಕೂಡ ಆಂಧ್ರ ದೇಶದವನೇ ಆಗಿದ್ರು ಇಬ್ರು ಕೂಡ ಅಂತ ಹರಿವಂಶದಲ್ಲಿ ಬರುವಂತ ಮಾಹಿತಿ. ಆದ್ರೆ ತಾತ್ಪರ್ಯ ನಿರ್ಣಯ ಇತ್ಯಾದಿಗಳಿಗೆ ಅನುಸಾರವಾಗಿ ಮುಷ್ಟಿಕ ಒಬ್ಬನೇ ಆಂಧ್ರದವನು ಮತ್ತು ಲೇನ್ಸ್ ಜಾತಿಯವನು. ಮುಸ್ಲಿಮರು ಕ್ರೈಸ್ತರು ಅವರಿಬ್ಬರಿಗೂ ಕೂಡ ಲೇನ್ಸ್ ಅಂತ ಹೆಸರು. ಅದಲ್ಲದೆ
ಸಾಮಾನ್ಯವಾಗಿ ವೈದಿಕ ಧರ್ಮಕ್ಕೆ ವಿರೋಧಿಗಳಾದವ್ರು ಯಾರು ಇರ್ತಾರಲ್ಲ ಅವರೆಲ್ಲರಿಗೂ ಕೂಡ ಮೇನ್ ಸರು ಅಂತ ಅನ್ನೋದೇ. ಅಲ್ಲಿ ಅವರಿಬ್ಬರ ಪೈಕಿ ಆಂಧ್ರ ದೇಶದವರು ಯಾರು ಅಂತ ಅನ್ನೋದನ್ನು ಇನ್ನಷ್ಟು ವಿಮರ್ಶೆ ಮಾಡಬೇಕು. ಅದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗೊಂಡು ಮತ್ತಷ್ಟು ವಿಮರ್ಶೆ ಮಾಡಿ ಅದರಲ್ಲಿ ಆಂಧ್ರ ದೇಶದವನು ಯಾರು, ಆಂಧ್ರ ದೇಶದ ಅಲ್ಲದೇ ಇದ್ದವನು ಯಾರು ಅಂತ ಅನ್ನೋದನ್ನು ಇನ್ನಷ್ಟು ವಿಮರ್ಶೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೇನೆ. ಕೂಟ ಕೋಶಲ ಅಂತ ಅವರಿಬ್ಬರನ್ನು ಕೂಡ ಕೃಷ್ಣ ಸಂಹರಿಸಿದ. ಛಲ ಅಂತ ಹೆಸರಿನ ಮತ್ತೊಬ್ಬ ಮಲ್ಲ ಇದ್ದ. ಅವನು ಬಲರಾಮನಿಂದ ಸಂಹರ್ತನಾದ. ಬಲರಾಮ ಕೊಂದದ್ದು ಒಟ್ಟಾರೆ ಈ ಮುಷ್ಟಿಕಾಂತನವನು ಒಬ್ಬನ್ನ ಮತ್ತು ಛಲ ಅಂತನ ಒಬ್ಬನ್ನ, ಇಬ್ಬರನ್ನ ಬಲರಾಮ ಸಂಹರಿಸಿದ. ಕೂಟ ಕೋಸಲ ಮತ್ತು ಚಾಣೂರ ಹೀಗೆ 3 ಜನರನ್ನ ಕೃಷ್ಣ ಸಂಹರಿಸಿದ. ಅದೇ ಕೋಸಲನಿಗೆ ಕೋಸಲ, ಕೋಶಲ, ತೋಷಲ, ತೋಷಲ, ತೋಸಲ ಹೀಗೆ 2-3 ಹೆಸರುಗಳು. ಅದೇ ಒಬ್ಬನಿಗೆ ಅದೇ ಬೇರೆ ಬೇರೆ ಹೆಸರು ಅಷ್ಟೇ. ಛಲನಿಗೆ ಶಲ ಅಂತ ಕೂಡ ಇನ್ನೊಂದು ಹೆಸರಿದೆ. ಅದನ್ನ ಬೇರೆ ಬೇರೆ ಹೆಸರಿನಿಂದ ಅವರನ್ನೇ ಕರೀತಾರೆ. ಹೀಗೆ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಆ ಚಾಣೂರ, ಮುಷ್ಟಿಕ, ಕೂಟ, ಕೋಶಲ, ಛಲ ಇವರೆಲ್ಲರನ್ನು ಸಂಹಾರ ಮಾಡಿ ಆ ರಂಗಸ್ಥಳದಲ್ಲಿ ನರ್ತನ ಮಾಡಿದರು ಅಂತ ಹೇಳ್ತಾರೆ ಹರಿವಂಶ. ತಮ್ಮ ವಿಜಯೋತ್ಸವವನ್ನು ಸಾರುವುದಕ್ಕಾಗಿ ಆ ರಂಗಸ್ಥಳದಲ್ಲಿ ಅವರು ನರ್ತನ ಮಾಡಿದರು. ಆ ಬಾಲಕರಾದಂತಹ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಅಲ್ಲಿ ವಿಜಯವನ್ನು ಸಾಧಿಸಿದ್ದನ್ನು ನೋಡಿ ಅಲ್ಲಿ ನೆರೆದಿದ್ದಲ್ಲ ಪ್ರೇಕ್ಷಕರು, ಅವರೆಲ್ಲರಿಗೂ ಬಹಳ ಸಂತೋಷ ಆಯಿತು. ಮತ್ತು ವಿಶೇಷತಃ ನಂದಗೋಪ ಮೊದಲಾದವರಿಗೆ ಮತ್ತಷ್ಟು ಸಂತೋಷ ಆಯಿತು. ಕೆಲವರಿಗೆ ಇನ್ನೂ ಭಯನೇ ಇಳಿದಿರಲಿಲ್ಲ. ಅವರಿಬ್ಬರು ಯುದ್ಧ ಪ್ರಾರಂಭ ಆದಾಗ ಈ ಯುದ್ಧದ ಪರಿಣಾಮ ಏನಾಗ್ತದೆ ಅಂತ ಅವ್ರಿಗೊಂದು ಆತಂಕ ಕಾಡಿತ್ತಲ್ಲ, ಆ ಆತಂಕವೇ ಅವ್ರಿಗೆ ಇನ್ನೂ ಇಳಿದಿರಲಿಲ್ಲ. ಇನ್ನೂ ಅವರ ಅಂಗಾಂಗಗಳು ನಡುಗುತ್ತಾ ಇದ್ದವು. ದೇವಕಿಯ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿತಾ ಇದ್ದವು. ವಸುದೇವನ ಕಣ್ಣುಗಳು ಕೂಡ ಆನಂದ ಅಷ್ಟದಿಂದ ತುಂಬಿಕೊಂಡವು. ಹೀಗೆ ಅಲ್ಲಿದ್ದಂಥ ಜನರೆಲ್ಲರೂ ಕೂಡ ವಸುದೇವ, ದೇವಕಿ, ನಂದಗೋಪ ಇತ್ಯಾದಿಗಳೆಲ್ಲರೂ ಕೂಡ, ರೋಹಿಣಿ ಮತ್ತು ಯಶೋಧೆಯರು ಅಲ್ಲಿ ಬಂದಂತಹ ವರ್ಣನೆ ಏನಿಲ್ಲ. ಅವ್ರು ಬಹುಶಃ ವೃಂದಾವನದಲ್ಲೇ ಇದ್ದಿರಬೇಕು. ಕೇವಲ ನಂದಗೋಪ ಮಾತ್ರ ಆ ವೃಂದಾವನದಿಂದ ಕೆಲವು ಗೋಪಾಲಕರನ್ನೇ ಇಲ್ಲಿ ಬಂದಂತೆ ಕಾಣಿಸ್ತದೆ. ಹೀಗೆ ಆ ಕೃಷ್ಣ ಮತ್ತು ಬಲರಾಮರ ಆ ಪರಾಕ್ರಮವನ್ನು ನೋಡಿ ಕಂಸನ ಮನಸ್ಸಿನಲ್ಲಿ ಆ ಚಿಂತೆ ಅನ್ನುವಂಥ ಏನು ಅಗ್ನಿ ಇತ್ತಲ್ಲ, ಅಗ್ನಿ ಮೊದಲೇ ಹೊತ್ತಿ ಉರಿತಾ ಇತ್ತು. ಈಗ ಅದು ಮತ್ತಷ್ಟು ಹೊತ್ತಿ ಉರಿಯಿತು. ಅವನ ತುಟಿಗಳು ಅದುರ್ತಾ ಇದ್ದು, ಅವನ ಹಣೆ ಬೆವರುತ್ತಾ ಇತ್ತು. ಕೋಪದಿಂದ ಅವನ ಮುಖ ಏನು ಕೆಂಪಾಗಿತ್ತಲ್ಲ ಅದು ಸೂರ್ಯನಂತೆ ಕಾಣಿಸ್ತಾ ಇತ್ತು. ಆಗ ಅವನೇನ್ ಮಾಡಿದ, ಆ ಕಂಸ ಸಿಟ್ಟು ಮಾಡಿಕೊಂಡು ತನ್ನ ಸೈನ್ಯಕ್ಕೆ ಆಜ್ಞಾಪನೆ ಮಾಡಿದ, ಈ ಕೃಷ್ಣ ಮತ್ತು ಬಲರಾಮ ಇವರಿಬ್ಬರನ್ನು ಕೂಡ ಈ ಸಮಾಜದಿಂದ ಹೊರದಬ್ಬಿರಿ ಅಂತ. ಇವರಿಬ್ಬರು ಕೂಡ ಅನಾಗರಿಕರಾದವರು. ನಚೈತವು ದುಷ್ಟುಮಿಚ್ಛಾಮಿ ವಿಕೃತವು ಪಾಪದರ್ಶನವು ಗೋಪಾನಾಮಪಿ ಮೇ ರಾಜ್ಯೆ ನಕಶ್ಚಿತ್ ಸ್ಥಾತುಮರ್ಹತಿ. ಈ ಬಲರಾಮ ಮತ್ತು ಕೃಷ್ಣ ಏನಿದ್ದಾರಲ್ಲ ಇವರಿಬ್ಬರು ಕೂಡ ವಿಕೃತವಾದಂತಹ ಪ್ರಕೃತಿ ಉಳ್ಳವರು, ವಿಕೃತವಾದಂತಹ ನಡತೆ ಉಳ್ಳವರು. ಇವರನ್ನು ನೋಡಿದ್ರೆ ಪಾಪಕ್ಕೆ ಕಾರಣ ಇದು. ಹಾಗಾಗಿ ಇವರನ್ನು ನೋಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಇವರನ್ನು ಇಲ್ಲಿಂದ ಹೊರದಬ್ಬಿರಿ. ಇವರು ಅನುಯಾಯಿಗಳಾದಂತಹ ಈ ಗೋಪಾಲಕರೆಲ್ಲರನ್ನು ಕೂಡ ಇಲ್ಲಿಂದ ಹೊರದಬ್ಬಿರಿ. ಅವರನ್ನು ಇರ್ಲಿಕ್ಕೆ ಬಿಡಬೇಡಿ. ಹಾಗಾಗಿ ಇವರೆಲ್ಲರನ್ನು ಕಳಿಸಿಬಿಡ್ರಿ, ಎಲ್ಲ ಗೋಪಾಲಕರನ್ನು. ಈ ಎಲ್ಲ ಗೋಪಾಲಕರು ಕೂಡ ಕೃಷ್ಣ ಬಲರಾಮನ ಅನುಯಾಯಿಗಳೇ ಆಗಿದ್ದಾರೆ. ಅವರನ್ನು ಇಲ್ಲಿಂದ ಕಳಿಸಿಬಿಡಿ ಅಂತ ಆ ಕಂಸ ಆಜ್ಞಾಪನೆ ಮಾಡಿದ. ಅದಷ್ಟೇ ಅಲ್ಲದೆ ಈ ನಂದಗೋಪ ಏನಿದ್ದಾನಲ್ಲ, ಇವನು ಯಾವತ್ತೂ ಕೂಡ ನನಗೆ ಮೋಸ ಮಾಡಿದವನೇ ಇವನು. ಆದ್ರಿಂದ ಈ ನಂದಗೋಪನನ್ನು ಕೂಡ ಬಂಧಿಸಿರಿ. ದುರಾಚಾರ್ಯ ಅಂತ ವಸುದೇವ ನನ್ನ ದ್ವೇಷ ಮಾಡ್ತಾನೆ. ಈ ವಸುದೇವನಿಗೂ ಕೂಡ ಯೋಗ್ಯವಾದಂತಹ ಶಿಕ್ಷೆಯನ್ನು ಕೊಡಿ. ವಸುದೇವನಿಗೆ ಎಂಥ ಶಿಕ್ಷೆ ಕೊಡ್ಬೇಕಂದ್ರೆ, ಯುವಕನಾದವನಿಗೆ ಏನು ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆಯನ್ನು ಕೊಡಿ. ಸಾಮಾನ್ಯವಾಗಿ ಶಾಸ್ತ್ರದ ನಿರ್ದೇಶ ಏನಂದ್ರೆ, ಯುವಕನಿಗೆ ಬೇರೆ ಶಿಕ್ಷೆ ಕೊಡಬೇಕು, ವೃದ್ಧನಿಗೆ ಬೇರೆ ಶಿಕ್ಷೆ ಕೊಡಬೇಕು, ಅವರವರ ದೇಹಸ್ಥಿತಿಯನ್ನು ನೋಡಿ. ಆದ್ರೆ ಈ ವಸುದೇವನಿಗೆ ವೃದ್ಧ ಅಂತ ನೀವು ಏನು ಕರುಣೆ ತೋರಿಸೋದು ಬೇಡ, ಯುವಕನಿಗೆ ಕೊಡಬೇಕಂತ ಕಠಿಣವಾದ ಶಿಕ್ಷೆಯನ್ನ ಇವನಿಗೆ ಕೊಡ್ರಿ. ಗೋಪಾಲಕರಲ್ಲಿ ಇರುವಂತಹ ಎಲ್ಲ ಸಂಪತ್ತೇನಿತ್ತಲ್ಲ, ಆ ಸಂಪತ್ತೆಲ್ಲವನ್ನು ಕೂಡ ನೀವು ಅಪಹಾರ ಮಾಡಿರಿ. ಅಪಹಾರ ಮಾಡಿ ಅವರನ್ನ ಈ ರಾಜ್ಯದಿಂದ ಓಡಿಸಿ ಬಿಡ್ರಿ ಅಂತ ಹೀಗೆ ಅವನು ಆಜ್ಞಾಪನೆ ಮಾಡಿದ. ಅದೇ ಸಂದರ್ಭದಲ್ಲಿ ಆ 5 ಜನ ಹಿರಿಯರಾದಂತಹ ಮಲ್ಲರೇನು ಸತ್ತೋದ್ರಲ್ಲ, 2 ಬಲರಾಮನ ಕೈಯಿಂದ ಮತ್ತು 3 ಜನ ಕೃಷ್ಣನ ಕೈಯಿಂದ,
ಆ ಮಲ್ಲರ ಅನುಯಾಯಿಗಳಾದಂಥವ್ರು ಇನ್ನೂ ಎಷ್ಟೋ ಜನ ಅನುಯಾಯಿಗಳಿದ್ರು, ಅವ್ರ ಶಿಷ್ಯರು, ಅವ್ರ ಕೈಯಿಂದ ಮಲ್ಲ ಯುದ್ಧ ಅಭ್ಯಾಸ ಮಾಡುವವರು ಇತ್ಯಾದಿಗಳು. ಅವರೆಲ್ಲರೂ ಕೂಡ ಕಂಸನಿಗೆ ಹೇಳಿದ್ದು ನಾವು ಇನ್ನು ಹೋಗಿ ಬರ್ತೀವಿ ಅಂತ ಕೂಡ ಹೇಳಲಿಲ್ಲ. ಅವಸರದಿಂದ ಎಲ್ಲರೂ ಕೂಡ ಓಡಿ ಹೋಗ್ಬಿಟ್ರು ಅಲ್ಲಿಂದ, ಹೆದರಿ ಓಡಿ ಹೋದ್ರು. ಆವಾಗ ಕೃಷ್ಣ ಬಲರಾಮರು ಏನ್ ಮಾಡಿದ್ರು ಅಂತಂದ್ರೆ, ಭಾಗವತ ಹೇಳುವಂತೆ, ಇನ್ನು ತಮ್ಮ ಜೊತೆ ಯುದ್ಧ ಮಾಡ್ಲಿಕ್ಕೆ ಯಾರೂ ಇರ್ಲಿಲ್ಲಲ್ಲ, ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ಕೃಷ್ಣ ಮತ್ತು ಬಲರಾಮರು. ಗೋಪಾಲ ಬಾಲಕರನ್ನು ಕರೆದ್ರು, ಬಂದ್ರೆ ನೀವೇ ಯುದ್ಧ ಮಾಡೋಣ ಅಂತ. ಗೋಪಾಲ ಬಾಲಕರನ್ನು ಕರೆದು ಅವರ ಜೊತೆಗೇನೆ ವಿನೋದಕ್ಕಾಗಿ ಮಲ್ಲ ಯುದ್ಧಗಳನ್ನು ಮಾಡಿದ್ರು, ನೃತ್ಯಗಳನ್ನು ಮಾಡಿದ್ರು. ಮತ್ತು ಮಂಗಲ ವಾದ್ಯಗಳನ್ನ ಅಲ್ಲಿ ಏನು ಬಾರಿಸ್ತಾ ಇದ್ರಲ್ಲ, ವಾದನ ಮಾಡ್ತಾ ಇದ್ರಲ್ಲ, ಆ ಮಂಗಲ ವಾದ್ಯಗಳ ಧ್ವನಿಗೆ ಅನುಸಾರವಾಗಿ ತಮ್ಮ ತಾವು ಕಾಲಿನಲ್ಲಿ ಧರಿಸಿರುವಂತಹ ಕಾಲೊಂದಿಗೆ ನೂಪುರ ಅಂತ ಧರಿಸಿರ್ತಾರಲ್ಲ, ಅದರ ಶಬ್ದವನ್ನು ಕೂಡ ಇವರು ಅನುಸರಿಸಿ ನರ್ತನ ಮಾಡ್ತಾ ಇದ್ರು. ಅದನ್ನು ನೋಡಿ ಬಲರಾಮರೆಲ್ಲರೂ, ಕೃಷ್ಣ ಬಲರಾಮ ಈ ಲೀಲೆಗಳನ್ನು ನೋಡಿ ಪ್ರೇಕ್ಷಕರೆಲ್ಲರೂ ಕೂಡ ಮಹಾ ಆನಂದವಾಯಿತು. ಬ್ರಾಹ್ಮಣ ಶ್ರೇಷ್ಠರಾದವರು, ಸಾಧು ಸತ್ಪುರುಷರಾದವರು, ದೇವತೆಗಳೆಲ್ಲರೂ ಕೂಡ ಕೃಷ್ಣನನ್ನ ಮತ್ತು ಬಲರಾಮನನ್ನ ಶ್ಲಾಘನೆ ಮಾಡಿ ಅವರಿಗೆ ಅವನು ಜಯ ಜಯಕಾರ ಮಾಡಿದರು. ಐವರು ಜಟ್ಟಿಗಳು ಸತ್ತು ಹೋದ್ಮೇಲೆ, ಉಳಿದ ಜಟ್ಟಿಗಳೆಲ್ಲ ಓಡಿ ಹೋದ್ಮೇಲೆ ಕಂಸನಿಗೆ ಬಹಳ ಸಂಕಟ ಆಯಿತು. ಎಲ್ಲ ಮಂಗಳವಾದ್ಯಗಳನ್ನ ನಿಲ್ಲಿಸಿರಿ ಅಂತ ಆಜ್ಞಾಪನೆ ಮಾಡಿದ ಅವನು, ಭಾಗವತ ಹೇಳುವಂತೆ. ಭಾಗವತದಲ್ಲಿ ಕೂಡ ಅದೇ ಬರ್ತದೆ, ಇದೇ ಮಾತೇ ಇದೆ. ನಿಸ್ಸಾರಯತ್ ದುರ್ವೃತ್ತವು ವಸುದೇವಾತ್ಮಜವು ಪುರಾತ್. ಈ ಕೆಟ್ಟ ನಡತೆಯುಳ್ಳಂತಹ ಈ ರಾಮಕೃಷ್ಣನನ್ನ ನನ್ನ ನಗರದಿಂದ ಓಡಿಸಿರಿ, ಈ ವಸುದೇವನನ್ನ ಮತ್ತು ಈ ನಂದಗೋಪನನ್ನು ಕೂಡ ಸೆರೆ ಹಿಡಿಯಿರಿ, ಶೀಘ್ರವಾಗಿ ಕೊಂದು ಹಾಕಿರಿ. ಅಲ್ಲಿ ಸೆರೆ ಹಿಡಿಯಿರಿ ಅಂತ ಅಷ್ಟೇ, ಅವನಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ಇದೆ ಅಲ್ಲಿ ಹರಿವಂಶದಲ್ಲಿ. ಆ ವಸುದೇವನನ್ನು ಕೊಂದೇ ಹಾಕಿರಿ ಅಂತ ಕಂಸ ಆಜ್ಞಾಪನೆ ಮಾಡಿದಂತೆ. ಹೀಗೆ ಕಂಸ ಆ ಆಜ್ಞಾಪನೆ ಮಾಡಿದ್ದನ್ನ ಕೃಷ್ಣ ಕೆಳಗಿದ್ದವನು, ಆ ರಂಗಮಂದಿರದಲ್ಲಿದ್ದವನು ಅದನ್ನು ಕೇಳಿ ಕೃಷ್ಣ ಕಣ್ಣನ್ನ ಅರಳಿಸಿ ಆ ಕಂಸನನ್ನ ದುರುಗುಟ್ಟು ನೋಡಿ ಆ ಕಂಸನನ್ನ ಸಂಹಾರ ಮಾಡಬೇಕು ಅಂತ ಅವನು ನಿರ್ಧಾರ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಕಥಾನಕವನ್ನು ಮುಗಿಸ್ತಾನೆ. ನಾಳಿನ ಕಥಾನಕದಲ್ಲಿ ಕಂಸನ ವಧೆ ಮತ್ತು ಕಂಸನ ಉಳಿದ ಸೈನ್ಯದ ನಾಶ ಇತ್ಯಾದಿ ಕಥೆಗಳನ್ನ ನಾಳೆ ದಿವಸ ನೋಡೋಣ. ಹುಸಿಯನಾಡಿ ಹೊಟ್ಟೆ ಹೊರೆದ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವುದನ್ನ ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.